ಹೇಳಿದ್ರು ಕೇಳಿದ್ರು ಇಚ್ಛಾ ಕಳ್ಕೊಳ್ಳಿಲ್ಲ ಅಂದ್ರೆ ಏನು ಮಾಡೋದು? ಆಶೆ ಹೋಗಲಿಲ್ಲ ಅಂತ ಮತ್ತು ದುಃಖದ ಪರಂಪರೆ ಹಂಗ ಮುಂದುವರಿತೀವಿ. ಏನು ದುಃಖ ಬೇಡಪ್ಪ, ನಮಗೆ ಆರಾಮಿರ್ಬೇಕಂದ್ರೆ ಎದನ್ನು ಇಚ್ಛೆ ಮಾಡக்கூಡು. ನನಗೆ ಆರಾಮನೂ ಬೇಕು, ಇವು ಬೇಕು ಅಂತ ಸಾಧ್ಯ ಇಲ್ಲ. ಇದನ್ನ ಬಿಟ್ಟಾಗ ನಮಗೆ ಆರಾಮ, ಇದ್ರ ಇಚ್ಛಾ ತ್ಯಾಗ ಮಾಡಿ. ಅದಕ್ಕೆ ಸನ್ಯಾಸ ಅಂತಾರೆ. ಇಚ್ಛೆಯನ್ನು ತ್ಯಾಗ ಮಾಡೋದಕ್ಕೆ ಸನ್ಯಾಸ. ಎಲ್ಲರೂ ಸನ್ಯಾಸಿಗಳಾಗಬೇಕು, ಸುಖ ಹೊಂದಬೇಕು ಅನ್ನೋ ಪ್ರತಿಯೊಬ್ಬರು ಸನ್ಯಾಸಿಗಳಾಗಬೇಕು. ಸನ್ಯಾಸ ಅಂದ್ರೆ ಹೊರಗೆ ಬಿಡೋದಲ್ಲ, ಒಳಗೆ ಬಿಡೋದು ಸನ್ಯಾಸ. ಸುಖಿಗಳಾದವರೆಲ್ಲ ಹೊರಗೆ ಬಿಟ್ಟರು, ಇನ್ನು ಒಳಗೆ ಬಿಟ್ಟರು. ಜಗತ್ತಿನೊಳಗೆ ಎಷ್ಟು ಮಂದಿ ಮಹಾತ್ಮರಾಗಿ ಹೋದರಲ್ಲ, ಹೊರಗೇನು ಮಂದಿ ಒಳಗೆ ಬಿಟ್ಟರು. ಅವರು ಅಂತರಂಗದಲ್ಲಿ ಹಿಡ್ಕೊಂಡು ಮನಸ್ಸಿನಾಗ ಹಿಡಿದದ್ದು ಕೈ ಬಿಟ್ಟಾಗ ಅದಕ್ಕೆ ತ್ಯಾಗ ಅಂದ್ರೆ. ಬಿಡೋ ಬಿಡೋ ಪುರುಷೊತ್ತಲೇ ಅವಾಗ ಅದರ ಅನುಭವ ಬರಕ್ಕೆ ಶುರು ಹೋಗ್ತೈತಿ. ರೋಕಡಿ ಅದ, ಸದ್ಯ ಬಿಟ್ಟರೆ ಸದ್ಯ ನೀ ಆರಾಮನ ಅನುಭವದಾಗ ಇರ್ತೀನಿ. ಹೊಸದಾಗಿ ಏನಾರು ಮಾಡಿ ಅದನ್ನು ಹೊಂದಬೇಕಾಗಿಲ್ಲ. ಮನಸ್ಸಿನಾಗ ಏನ ಅನ್ಯ ಭಾವನೆಗಳನ್ನು ತುಂಬಿಕೊಂಡು ಗೊತ್ತಿಲ್ಲ, ಅಜ್ಞಾನದಿಂದ ಅವನ್ನೆಲ್ಲ ಕೈ ಬಿಟ್ಟರೆ ಈಗ ಸದ್ಯ ನಿನಗೆ ಆನಂದದ ಅನುಭವ. ಯಾವಾಗಲೂ ರೆಡಿ ಇದ್ದದ್ದದ, ಸಿದ್ಧವಾದ ವಸ್ತು ಅದು. ಏನು ರೆಡಿ ಇದ್ದದ್ದು, ಹೊಸದಾಗಿ ಏನಾರು ಮಾಡಿ ಅದನ್ನು ಹೊಂದಬೇಕಾಗಿಲ್ಲ. ಏನು ಅದನ್ನು ಮರ್ತೇವೆ ನಾವು. ನಾನಾ ಅದೇ ದಿನ ಮರ್ತು ಬಿಟ್ಟೆವು. ಅಗದಿ ಸಮೀಪ ಐತಿ, ದೂರ ಇಲ್ಲ ಅದು ನಮಗೆ. ಎಲ್ಲಾರು ಹೋಗ್ಬೇಕಾಗಿಲ್ಲ, ಅಗದಿ ಸರಳ ಈ ಕಡೆ ಹೊಳ್ಳಿರ್ತಿ ಅದ ಐತಿ. ನೀನ ಅದ ಇದೇನೋ ನಿನಗೆ ಗೊತ್ತಾಗುತ್ತೆ. ಅದು ಹೊಳಿವಲ್ದು, ಅನ್ಯದ್ರಾಗ ಹುಡ್ಕಾಕೈತಿ. ಇನ್ನ ದೂರ ಐತಿ ಅಂತ. ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ ಅಂತ ಯಾಕೆ? ಪಾರಮಾರ್ಥ ತತ್ವ ಸುಖವ ಸೂರ್ಯಗೊಂಡ ಯತಿಗದೇನು ದೂರವಿಲ್ಲವೋ. ಎಲ್ಲ ಕೆಟ್ಟ ಹೋಗ್ತಾವ ಅಂತ ತಿಳಿದಿದ್ರ ಮ್ಯಾಗ ಉದಾಸೀನ ಆಗು, ದೌಡ ವೈರಾಗ್ಯವನ್ನು ಹೊಂದು. ಜನಿಸಿ ತೋರ್ಪ ಜಗವಿದೆಲ್ಲ ಕನಸಿನಂತೆ ಕೆಡುವುದೆಂದು, ಜನಿಸಿ ಕೆಡದ ಚಿನ್ಮಯ ಆತ್ಮ ತಾನು ಎಂದು ಅರಿದ ಯತಿಗೆ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ. ಎಲ್ಲಾರು ಹೋಗಿ ಅದನ್ನು ಹೊಂದಬೇಕಾಗಿಲ್ಲಪ್ಪ ಅಂದ್ರೆ ಸದ್ದ ನೀ ಅದನ್ನ ಅನುಭವ ತಗೊಳಕ್ ಬರ್ತೈತಿ. ನಿನಗೆ ಲಕ್ಷ್ಯ ಇಲ್ಲ ಕಡೆ ಅಷ್ಟೇ. ಅದು ಮರುವಾಗೈತಿ. ನಿನಗೆ ಇದ್ದ ವಸ್ತು ನಿನಗೆ ಮರ್ತಂಗಾಗೈತಿ. ನಿನ್ನಲ್ಲೇ ಇದ್ದದ್ದನ್ನೇ ಅನ್ಯದ್ರಾಗ ಹುಡ್ಕಾಕೈತಿ. ಅದನ್ನ ಅನುಭವಗಳ ನೆನಪಿ ತಂದ್ಕೊಡ್ತಾರ. ನೆನಪಿ ತಂದ್ಕೊಂಡಿರ ಕಲಿ. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ಅದು ನಿನಗೆ ಲಾಭ, ನಿನಗೆ ಹಾನಿ. ನಂಬಲಿಲ್ಲ ಏನು ಅನುಭವಿಗಳ ಗುರುಗಳ ಆಪ್ತವಾಕ್ಯದ ಮ್ಯಾಗ ಏನು ನಂಬಿಕೆ ಉಳಿದಿದ್ದಿಲ್ಲ. ಇದಕ್ಕೆ ಪರೋಕ್ಷ ಜ್ಞಾನ ಅಂತಾರೆ. ಸ್ವತಃ ನೀ ಅದು ಹೌದು ಅಲ್ಲೋ ಅಂತ ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡಾಗ ಅದು ಅಪರೋಕ್ಷತೆ. ಅವಾಗ ನೀನು ಚಿಂತೆ ಕಡಿಮೆ. ಬರೀ ಪರೋಕ್ಷ ಜ್ಞಾನದಿಂದ ಚಿಂತೆ ಕಡಿಮೆ, ಮಾಹಿತಿ ಆಕೈತಿ. ಏನು ಹೇಳಾಕ ಕೇಳಾಕ ಬಂತಿ, ಅದರ ಅನುಭವ ತಗೋಬೇಕಂದ್ರೆ ನೀ ಸಮಾಧಿನ ಹೊಂದಬೇಕು. ತ್ಯಾಗ ಮಾಡಿದಾಗ ಬರ್ತದೆ. ಎಲ್ಲ ಕೈ ಬಿಟ್ಟು ಅನುಭವ ಮಾಡ್ಕೊಂಡಾಗ ಬರ್ತದೆ. ಅಭಿಮಾನ ಬಿಡೋದನ್ನೆಲ್ಲ, ಅನ್ಯದ್ರ ಮ್ಯಾಗಿನ ಅಭಿಮಾನ ಎಲ್ಲ ಅಳದಾಗ ಇದ್ದು ವಸ್ತುವಿನ ಅನುಭವ ನಮಗೆ ಯಥಾರ್ಥ ವಸ್ತುವಿನ ಜ್ಞಾನ. ಅದಕ್ಕೆ ತ್ಯಾಗ ಬರ್ಬೇಕಾದ್ರೆ ಅದು ಅಗರ ಬಗರ ಇಲ್ಲ, ಧೈರ್ಯ ಬರ್ಬೇಕು. ನಾವು ಹಿಡ್ಕೊಂಡದ್ದನ್ನು ಬಿಡುದಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಹೆಂಗೆ ಬಿಡ್ಲಿ ಅಂತ ಅದನ್ನು ಬಿಟ್ಟುಕೊಂಡು ಬಿಟ್ಟಾಗ ದೊರಿತೈತಿ. ಬರೀ ಬಿಡಂತ ಬಾಯಲ್ಲೇ ಹಿಡಿಯೋದು ಸಿಗುದಿಲ್ಲ. ಬಿಟ್ಟು ಅನುಭವ ಮಾಡ್ಕೊ. ನಿದ್ದೆ ಹತ್ತೋದಿಲ್ಲ ಬಿಡದ ಹೊರತ. ಸಮಾಧಿ ಹತ್ತತ್ತೆ ನಿನಗೆ. ಎಲ್ಲ ಕೈ ಬಿಟ್ಟಾಗ ನಿದ್ದೆ ಹತ್ತತಿ. ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಎಲ್ಲ ಕೈ ಬಿಡ್ತೀವಿ. ಇನ್ನು ಕಾಯಂ ಸುಖ ಹೊಂದಾಕ ಇವನು ಹಿಡ್ಕೊಂಡು ಕುಂತೀವಿ. ಅದು ಇರಲಿ ಇದು ಇರಲಿ ಅಂದಾಗ ನಿದ್ದೆ ಹತ್ತೋದಿಲ್ಲ ನಿನಗೆ. ಅದು ಇರಲಿ ಇದು ಇರಲಿ ಅಂತ ಸಮಾಧಿ ಅಂದ ಹತ್ಬೇಕದು. ಇನ್ನೊಬ್ಬರಿಗೆ ಪೀಡಾ ಕೊಡುವ ಅಧಿಕಾರ ನಿನಗಿಲ್ಲ. ಇನ್ನೊಬ್ಬರಿಗೆ ಸಹಾಯ ಮಾಡುವ ಅಧಿಕಾರ ಇದೆ. ನಾವು ಸುಖ ಶಾಂತಿಯನ್ನು ಅನ್ನುವಂಗಿದ್ರೆ ಇನ್ನೊಬ್ಬರಿಗೆ ಪೀಡಾ ಕೊಡೋದು ವರ್ಜಿ ಮಾಡಬೇಕು ನೀವು. ಕಾಮನ ಕೈಯೊಳಗಿಂದ ಪಾರಾದವ್ರು ಎಷ್ಟು ಜನರಿದ್ದೀರಿ ಹೇಳ್ರಿ. ಕಾಮನ ಬೆನ್ನ ಹತ್ತಿಯಲ್ಲೋ ಹೀನ ಕೃತಿಗಳನ್ನು ನೀವು ಮಾಡೋದು. ದುರಿತ ಕರ್ಮಗಳೆಲ್ಲ
ಕಾಮನ ಬೆನ್ನು ಹತ್ಯೆ ಬರ್ತಾವಿಲ್ಲವು. ಪಾಪಕೃತಿಗಳೆಲ್ಲ ಯಾಕೆ ಜರುಗ್ತಾವ ಅಂತಂದ್ರೆ ಕಾಮನ ಬೆನ್ನು ಹತ್ಯೆ. ಏನು ಕಾಮನ ಕಳ್ಕೊಂಡವ ಪಾಪಕೃತಿಗಳನ್ನು ಯಾಕೆ ಮಾಡ್ಕೊಂಡವ? ಏನು ಅವ್ನು ಈಡೇರಿಸ್ಕೊಳ್ಳೋ ಸಂಬಂಧ ವಿಹಿತ ರೀತಿಯಿಂದ ಸಿಗದಂಗೆ ಆದ ಕೂಡಲೇ ನಿಷಿದ್ಧ ವ್ಯವಹಾರ ಮಾಡೋಕ್ಕೆ ಶುರು ಮಾಡ್ತೀರಿ. ನನಗೆ ಶಾಂತಿ ಸಮಾಧಾನ ಬೇಕಾಗಿತ್ತಂದ್ರೆ ಮೊದಲು ಕಾಮನನ್ನು ಸುಡು. ಜಹಿ ಶತ್ರುಂ ಕಾಮರೂಪಂ ದುರಾಸದಂ ಅಂತ. ಕಾಯ ವಾಚ ಮನಸ ತಪಸ್ಸು ನಡಿಬೇಕು ನೋಡ್ರಿ. ಇದು ಖಡ್ಗದ ಅಲಿಗಿನ ಮ್ಯಾಗ ತಪಸ್ಸು ಮಾಡಿದಂಗೆ. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಇನ್ನೊಬ್ಬರಿಗೆ ನೋವಾಗದಂಥ ಆಚರಣೆಗೆ ತಪಸ್ಸಂತ. ಹಸಿದಾರಾರುತಮಿದಂ ಸತಾಂ ಅಂದ. ಬಹಳ ಕಠಿಣದ ಇದು. ಇನ್ನೊಬ್ಬರಿಗೆ ತೊಂದರೆ ಆಗದಂಗೆ ನಮ್ಮ ಜೀವನ ಸಾಗಿಸೋದಂದ್ರೆ ಏನು ಕಾಮನ ಕೊಟ್ಟು ಸುಟ್ಟಾಗ ಸಮಾಧಿ. ಕಾಮ ಅಡಿಗೆರೆ ನಿದ್ದೆ ಇರ್ತೈತಿ. ಏನು ನಿದ್ಯಾಗ ಅಡಗ್ತೈತಿ, ಮತ್ತೆ ಎಚ್ಚರ ಆದ್ಕೂಲೆ ಎಂದಿನಂತೆ ಅದು ಹಂಗೆ ಇರ್ತೈತಿ. ಆದರೆ ಸಮಾಧಿಯನ್ನು ಹೊಂದಿದ ಮ್ಯಾಗ ಅದು ನಾಶ ಆಗಿದೆ. ಉತ್ಥಾನ ಆದರೂ ಅವಂಗೆ ಬಾಧೆ ಆಗೋದಿಲ್ಲ. ಯಾಕೆ ಕಾಮ ಪೂರ್ಣ ನಾಶ ಆಗಿದೆ. ಅಂಥ ನಾಶ ಮಾಡಿಕೊಂಡಂಥ ಸಂತ ಜಗತ್ತಿನೊಳಗೆ ಭಾಳ ದುರ್ಲಭ. ಕಾಮನೆಯು ಲವಲೇಶವೂ ಇಲ್ಲದ ಸಂತನು ಈ ಜಗತ್ತಿನೊಳಗೆ ಸಿಗೋದು ಭಾಳ ದುರ್ಲಭ. ಎಲ್ಲ ಒಂದಿಲ್ಲ ಒಂದು ಕಾಮನೆ ಇದ್ದೇ ಇರ್ತಾವ. ಏನು ತುರ್ಕಿ ಸುದ್ದಿ ಕಲಿಯಾಕೆ ವಿಶ್ವವಿದ್ಯಾಲಯಕ್ಕೆ ಹೋಗ್ತಿರೋ ಏನೋ ನಿಮ್ಮ ಸುದ್ದಿ ಕಲಿಯಾಕೆ ವಿಶ್ವವಿದ್ಯಾಲಯಕ್ಕೆ ಹೋಗ್ತಿರೋ? ನಿನ್ನ ಬಗ್ಗೆ ಏನಾದ್ರು ಹೇಳ್ತಾರ ನಲ್ಲಿ ವಿಶ್ವವಿದ್ಯಾಲಯ? ಜಗತ್ತಿನ ಸುದ್ದಿ ಕಲಿಯಾಕೆ ಅಲ್ಲಿ ಹೋಗೋದು. ನಿನ್ನ ನೀ ಕಲಿಯಾಕೆ ಎಲ್ಲಿ ಹೋಗ್ಬೇಕು? ನಿನ್ನೊಳಗೆ ನೀನು ನೋಡ್ಕೋ. ಏನು ಅಂತಃಕರಣ ಸ್ವಚ್ಛ ಅವಕಾರ ಸೇವೆ ಸತ್ಕರ್ಮಗಳನ್ನು ನೀ ಅವಶ್ಯ ಮಾಡಬೇಕಾಗ್ತೈತಿ. ಸೇವೆ ಸತ್ಕರ್ಮಗಳಿಲ್ಲದೆ ಎತ್ತನದು ಮುಕ್ತಿ ಅದಲ್ಲ. ಸೇವಾ ಮಾಡಿಸ್ ದುಃಖಿತರಲ್ಲಿ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡು, ಉಪಕಾರ ಮಾಡೋಕ್ಕೆ ಕಲಿಯ. ಪರೋಪಕಾರಾರ್ಥಮಿದಂ ಶರೀರಂ ಅಂತ ಮಾಡೋದ್ರಿಂದ ಅಂತಃಕರಣ ದೋಷ ಎಲ್ಲ ಕಡಿಮೆ ಅಂತ ಬರ್ತಾವೆ. ಬರೀ ಸ್ವಾರ್ಥ ನನಗಷ್ಟೇ ಆಗಲಿ ಅಂದ್ರೆ ಸ್ವಾರ್ಥವನ್ನು ಬದಿಗಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡೋಕೆ ಕಲಿತಾಗ ಅಂತಃಕರಣ ದೋಷ ಹೋಗ್ತಾವ. ಅದು ಸತ್ಪುರುಷರಲ್ಲಿ ಜನ್ಮ ಜನ್ಮಾಂತರ ಇರ್ತೈತೆ. ಅದು ಇದೊಂದೇ ಜನ್ಮ ಅಲ್ಲ, ಜನ್ಮ ಜನ್ಮಾಂತರ ಅವ್ರು ಇನ್ನೊಬ್ಬರಿಗೆ ಸ್ವಾರ್ಥವನ್ನು ನಮಗಾಗಲಿ ಇನ್ನೊಬ್ಬರಿಗೆ ಉಪಯೋಗ ಆಗಲಿ ಪರೋಪಕಾರಕ್ಕಾಗಿ ಮೀಸಲಾಗಿಟ್ಟಾರೆ ಶರೀರ ಆದಿಗಳು ನಾವೆಲ್ಲ. ಅಂದಾಗ ಅದನ್ನು ಹೊಂದಕ್ಕೆ ಸಾಧ್ಯ. ಏನು ಮಾಡ್ತೀಯ? ಇನ್ನೊಬ್ಬರ ಹಿತಕ್ಕೋಸ್ಕರ ಏನಾರ ಒಂದು ಪೈಪ್ ಅವನ್ಯಾರ ಖರ್ಚು ಮಾಡೋಕೆ ಮೀಸಲಾಗಿಟ್ಟೀಯ? ನಿನ್ನ ಆದಾಯದ 10ನೇ ಭಾಗ ಏನು ಇದಕ್ಕಾಗಿ ಮೀಸಲಾಗಿಡ, ಪರೋಪಕಾರಕ್ಕಾಗಿ ಇನ್ನೊಬ್ಬರ ಹಿತಕ್ಕಾಗಿ ಇಡ್ತೀಯ? 100ನೇ ಭಾಗರ ಇಡೋದು. ಯಾಕ್ರಿ 100 ರೂಪಾಯಿ ನಾನು ದುಡಿಕೈತೆ ಅಂದ್ರೆ 1 ರೂಪಾಯಿರ ಇನ್ನೊಬ್ಬರಿಗೆ ಉಪಯೋಗಕ್ಕೆ ಇಡೋದು. ದಾನ ಮಾಡುವಂತ ಇದೆ. ಇನ್ನು ಅದನ್ನ ಇದೆ 10ನೇ ಭಾಗಲ್ಲ 100ನೇ ಭಾಗರ ಮಾಡಿ. ಯಾಕೆ 1,000 ರೂಪಾಯಿ ಐತೆ ಅಂದ್ರೆ ನಿಮಗೆ 100 ರೂಪಾಯಿರ ಮಾಡಿ. ಹೌದಿಲ್ಲ? ಮಾಡೋಣ ಹೆಂಗೆ ಮಾಡಲಿ ಹೋಗ್ತಾನೆ ಮತ್ತು ಅದನ್ನು ಲೆಕ್ಕ ಹಾಕಿ ಹಾಕಿರ್ತಾನೆ. ಎಂತ ಅಂತಃಕರಣ ದೋಷ ಹೋಗ್ಬೇಕಂತಂದ್ರೆ ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಈ ಪೂಜೆ ಮಾಡೋಣ. ಪರೋಪಕಾರಕ್ಕಾಗಿ ಮೀಸಲಾಗಿ ಈ ಶರೀರವನ್ನು ಮೀಸಲಾಗಿದೆ. ಬರೀ ನಮ್ಮ ಬಾಳೆ ಕೆಡ್ತೈತಿ ಅಂತ ಅಡ್ಡಾಡೋದು ಬಿಟ್ಟಿದ್ರೆ ಹೆಂಗೆ ಆಗ್ತಿತ್ತು ಅವ್ರಿಗೆ? ಹೇಗ್ರಿ ಹೆಂಗೆ ನಡಿತೈತಿವೋ ನಡೆಯುವಲ್ಲ. ಹೇಗ್ರಿ ಜನರಿಗೆ ಉಪಕಾರ ಆಕೈತಿ, ಕಲ್ಯಾಣ ಆಕೈತಿ. ಜನೊಬ್ಬರಿಗೆ ಹಿತ ಆಕೈತಿ ಅಂದ್ರೆ ಏನು ಮಾಡೋಕ್ಕೂ ತಯಾರಿರ್ತಾರೆ. ಎಲ್ಲ ತ್ಯಾಗ. ಆ ಸ್ವಭಾವ ಸತ್ಪುರುಷರ ಸ್ವಭಾವನ ಹಂಗೆ. ಮನರಂಜನಾ ಅಂದ್ರೆ ಏನ್ರಿ?
ಕಾಮ ಪ್ರಚೋದಕ ಕಾರ್ಯಕ್ರಮ ಹೌದಿಲ್ಲ ಅವೆಲ್ಲ, ಅವನ್ನೆಲ್ಲ ವರ್ಜ್ಯ ಮಾಡಬೇಕಾಗ್ತದೆ. ಅಧ್ಯಾತ್ಮ ಸ್ಥಾನದಲ್ಲಿ ಇವೆಲ್ಲ ಕಾಮ ಪ್ರಚೋದಕ ವ್ಯವಹಾರ ಇರ್ತವೆ. ಚಂದಾಚಾಯ ಎಲ್ಲ ತೆಗೆದು ಹಾಕೋದು ನೋಡ್ರಿ. ಮೊದಲಿನ ಇದಕ್ಕೆ ಸಾದಾ ಜೀವನಕ್ಕೆ ಬರ್ಬೇಕು ನಾವು. ಎಂದಾಗ ಇದ್ರ ಕಡೆ ಎಲ್ಲ ಕೊಡಾಕ್ ಬರ್ತೈತೆ. ನಾವು ಆಡಂಬರ ಜೀವನ ಮಾಡ್ಕೊಂಡು ಕೂತೀವಿ ಅಂದ್ರೆ, ರಂಜನಾದ ವ್ಯವಹಾರದಾಗ ಬಿದ್ದೀವಿ ಅಂದ್ರೆ, ನಿರಂಜನ ಸ್ಥಿತಿಯನ್ನು ಹೊಂದೋದು ಯಾವಾಗ? ಆ ಕಡೆ ಎಲ್ಲ ಕೂಡಕ್ಕೆ ಇಲ್ಲಿ ಯಾಕೈತೆ ನಾವು. ಬರೀ ಇಂದ್ರಿಯಗಳ ಮಜಾ ಅದು ರಂಜನಾ ವ್ಯವಹಾರ ಅಂದ್ರೆ. ರೂಪ ಗಾಯನ ಮಸ್ತ್ ನಡೆದೈತಪ್ಪ ಇದು. ಹಿಂಗೆ ನಡಿಬೇಕು ನೋಡು ವರ್ಷ, ಹೌದಿಲ್ಲ? ಅದ ಚಲೋ ಆಯ್ತು ನೋಡು ಅನ್ನೋದು ಅದಲ್ಲ. ಅವು ಏನು ಇರಲಿಲ್ಲ ಅಂದ್ರೆ ಏನಾಯ್ತು ಬಿಡೋ ನೀನು ಅದ್ರಾಗ. ಇಂದ್ರಿಯಗಳ ಮಜಾನ ಇಲ್ಲ ಅದ್ರಾಗ. ಹಾಡೋದು ಕೇಳೋದು ಬಾರಿಸೋದು ನಾಲಿಗೆ ರುಚಿ ಮಕ್ಬೇಕಾಯ್ತು. ಹೇಗ್ರಿ ಇಡೀ ಜಾತ್ರೆಗೆಲ್ಲ ಬಜ್ಜಿ ಮಾಡಿಸೋದಪ್ಪ ಅಂದಾಗ ಜಾತ್ರೆ ಭಾರಿ ಶುದ್ಧ ಆಯ್ತು ನೋಡಿ, ಹೌದಿಲ್ಲ? ಅಂಥವನ್ನೆಲ್ಲ ಮಾಡಿ ಏನು ಮಾಡೋದು? ಏನು ಲಾಭ ಇಲ್ಲ. ಕಾಮ ಪ್ರಚೋದಕ ವ್ಯವಹಾರ ಮಾಡ್ಕೊತ ಕೂತಂದ್ರೆ ರೂಪ ಭಾಳ ಚಂದ ಎಲ್ಲ ವರ್ಜ್ ಮಾಡಿ. ಅಧ್ಯಾತ್ಮ ಕ್ಷೇತ್ರದೊಳಗೆ ಇಂಥವೆಲ್ಲ ಕಾಮ ಪ್ರಚೋದಕ ವ್ಯವಹಾರ ನಡಿಬಾರ್ದು. ಯಾರು ಅದಕ್ಕೆ ಪ್ರಚೋದನೆ ಕೊಡ್ತಾರೆ ಅಲ್ಲಿ ನಡೀತಕ್ಕಂಥ ಪಾಪಕೃತಿಗಳು ಯಾರು ಪ್ರಚೋದನೆ ಕೊಟ್ಟವ್ರಿಗೆ ಬರ್ತಾವ ನೋಡಿ, ನೆನಪಿಟ್ಕೋರಿ. ಅರ್ಥ ಮಾಡ್ತಿಲ್ಲ ಚಂದಾಚಾಯ ನಡಿಬಾರ್ದು. ಏನು ಮೊದಲಿನ ಸ್ಥಿತಿ ನೆನಪಿಗೆ ತಗೊಂಡು, ಮೊದಲಿನ ಋಷಿ ಮುನಿಗಳ ಜೀವನ ಹೆಂಗಿತ್ತು, ಏನಾರು ಹೊರಗಿನ ಎದ್ರ ಗಮನನ ಕೊಡಲಿಲ್ಲ ಅವರು. ತೋರಿ ಇದಕ್ಕಿದ್ದಂಗೆ ಇರೋದಲ್ಲ ಅದ. ಎಷ್ಟೋ ತಿಂದ್ರಿ ಅದು ನಿಮ್ಗೆ ಚಂದ. ಹಿಂದಗಡೆ ಅದರಿಂದ ಬೇಸರ ಆಕೈತಿಲ್ಲ ಅದನ್ನು ಮಾಡಿ. ಮಜಾ ಮಾಡೋದು, ಇಂದ್ರಿಯಗಳು ಮಜಾ ಮಾಡೋದು ಜಾತ್ರೆ ಅದನ್ನು ಮಾಡೋದು. ಅವು ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಮಾಡಿ ಇರುವಿನ ಕಡೆ ಎಲ್ಲ ಕೂದು ಮಹಾತ್ಮನ ಸ್ಮರಣೆ ಮಾಡ್ಬೇಕಾದ್ರೆ ರಂಜನಾ ವ್ಯವಹಾರ ಬಂದ್ ಮಾಡಬೇಕು. ಹೌದು, ನಿರಂಜನ ಸ್ಥಿತಿಯನ್ನು ನಾವು ಹೊಂದಬೇಕಂದ್ರೆ ರಂಜನಾ ಹಿಡ್ಕೊಂಡು ಕೂತ್ರೆ ವಿರುದ್ಧ ಆಕೈತಿ ಇದೆಲ್ಲ. ಒಳಗೆ ಅಂತರಂಗದಲ್ಲಿ ನೋಡ್ಕೊಳ್ಳೋ ಕೆಲಸ ಅದ, ನಾವು ಹೊರಗೆ ನೋಡಕ್ ಹೊಂಟೀವಿ. ರಂಜನಾ ಎಲ್ಲ ಹೊರಗೆ ಕಡಕ್ ತಂದು ಹೊಲಿಗೇರಿದೆ, ಹೊರಗೆ ಹೌದಿಲ್ಲ ಎಲ್ಲ ಹೊರಮುಖ ಆತಂದ್ರೆ. ಹೊರಮುಖ ಅದು ಒಳಮುಖ ಆಗಕ್ಕೆ ಹೆಂಗೆ ಮಾಡ್ಬೇಕು? ಹೊರಗೆ ಏನು ಇಲ್ಲ ಅನ್ನೋದು ಹೊಳದಾಗ ಒಳಗೆ ಸರಿಯಾಗಿ ಬರ್ತೈತೆ. ಅಂತರಂಗದಲ್ಲಿ ಅಭ್ಯಾಸ ಮಾಡೋ ಕೆಲಸ ಅದು, ಬಹಿರಂಗದಾಗ ಏನು ಇಲ್ಲ ಕೆಲಸ. ಏನು ಸುಳ್ಳ ದನಿತೀನಿ ಅಲ್ಲಿ ಹೊರಗೆ ಏನಾರು ಮಾಡಕ್ಕೆ ಹೋಗಿ. ರೂಪದ ಬೆನ್ನು ಹತ್ತೀನಿ, ಗಾಯನದ ಬೆನ್ನು ಹತ್ತೀನಿ, ರುಚಿ ಬೆನ್ನು ಹತ್ತೀನಿ, ವಾಸನೆ ಬೆನ್ನು ಹತ್ತೀನಿ, ಸ್ಪರ್ಶದ ಬೆನ್ನು ಹತ್ತೀನಿ. ಏನಾಗೈತೆ ನೋಡ್ಕೋ, ಜನ್ಮಾಂತರ ಅದ ಬೆನ್ನು ಹತ್ತಿ ಅನುಲಿ ಉಣ್ಣಾಕೈತಿ. ಇನ್ನು ಮ್ಯಾಗಾದ್ರೆ ಅದರಿಂದ ಹಿಂದಕ್ಕೆ ಸರಿ. ಹೊರಮುಖ ವೃತ್ತಿ ಅಂದ್ರೆ ರಂಜನಾನ ಅದು, ಹೌದಿಲ್ಲ? ನಿರಂಜನ ಸ್ಥಿತಿಯನ್ನು ಹೊಂದಬೇಕಂದ್ರೆ ಒಳಮುಖ ಆಗು, ಅಂತರ್ಮುಖಿ ಆಗು. ಅಂತರಂಗದಲ್ಲಿ ಪ್ರತಿಯೊಬ್ಬರಿಗೆ ಅದು ಅನುಭವ ಬರ್ತೈತಿ. ನಾವು ಒಳಗೆ ನೋಡ್ಕೊಳಕ್ ತಯಾರಿಲ್ಲ, ಹೊರಗೆ ಓಡ್ತಕ್ಕಂಥ ಓಡಾಡಿ ಬಳಲ್ತೈತಿ ಹೊರಗೆ ಹಣಿಕೆ ಹಾಕ್ಸ್ಕೊಂಡ. ಹೊರಮುಖ ವೃತ್ತಿಗೆ ದನು ಆಕೈತಿ, ಒಳಮುಖ ಆದಾಗ ದನು ತಪ್ತೈತಿ, ದನು ಆಸ್ಕೊಳಕ್ ಬರ್ತೈತಿ. ಏನು ಒಳಗ ಅಂತರಂಗದಲ್ಲಿ ಅನುಭವ ಬರುವಂತಹದ್ದನ್ನು ನಾವು ಬಹಿರಂಗದಲ್ಲಿ ಹುಡುಕಾಕೊಂತೀವಿ. ಅದರಿಂದ ಅದಕ್ಕೆ ದನು ಆಗೋದು ಬಿಡುವುದು. ಯಾಕೆ ನಾವು ದುಃಖ ಪಡ್ಲಿಕ್ಕೈತೇವೆ ಅಂದ್ರೆ ಇಲ್ಲದಲ್ಲಿ ಹುಡುಕಾಕೈತಿ. ಬಿಡೋದು ಇಂದ್ರಿಯಗಳ ಮಜಾ ಬೆನ್ನು ಹತ್ತೋದು ಬಿಡೋದು. ಅವನ್ನೆಲ್ಲ ನಿಗ್ರಹ ಮನೋ ನಿಗ್ರಹ ಇಂದ್ರಿಯ ನಿಗ್ರಹ ಮಾಡ್ಕೊಂಡಾಗ ಅಂತರ್ಮುಖ ವೃತ್ತಿಯೊಳಗೆ ಇದನ್ನು ಅನುಸಂಧಾನ ಮಾಡಕ್ಕೆ ಬರ್ತೈತಿ. ಒಮ್ಮೆ ಇದನ್ನು ಅನುಸಂಧಾನ ಮಾಡಿ ಖಾತ್ರಿ ಮಾಡ್ಕೊಂಡೆ ಅಂದ್ರೆ, ಸಮಾಧಿಯನ್ನು ಹೊಂದಿದೆ ಅಂದ್ರೆ ಪುನಃ ಎತ್ತು ಹೋಗೋದಿಲ್ಲ ನಿನ್ನ ಮನಸ್ಸು. ಅದಕ್ಕೆ ಅದನ್ನು ಖಾತ್ರಿ ಮಾಡೋ ಮಟ್ಟ ನಾವು ಪ್ರಯತ್ನ ಮಾಡಬೇಕಾಯ್ತು, ಭಾಳ ನಿರಂತರ ಪ್ರಯತ್ನ. ಎಂದಿದ್ದೇನಪ್ಪ ನಿಜ ಸುಖದಲ್ಲಿ ಅಂತ ಹೊಟ್ಟೆ ಕಾರ ಕಲಿಸಿದಂಗೆ ಆಗುತ್ತೆ ನೋಡ್ರಿ. ಅವಾಗ ಹೇಳಿದ್ರೆ ಏನಾರು ತೆಗಿತೈತಿ. ವಿಚಾರ ಬಂದೋಬಸ್ತಿಯಿಂದ ಕಾಮ ದೂರ ಆಕೈತು, ಏನು ಪೊಲೀಸ್ ಬಂದೋಬಸ್ತಿಯಿಂದ ಕಾಮ ದೂರ ಆಕೈತು? ಕಾಮನ್ ಕಾಟ ತಪ್ಪಿಸ್ಕೊಳಕ್ಕೆ ವಿಚಾರದ ಬಂದೋಬಸ್ತಿನೇ ಬೇಕು.
ಸುವಿಚಾರ ಅನ್ನುವಂಥ ಬಂದೋಬಸ್ತಿ ಒಳಗೆ ಕಾಮನ್ನ ಕಾಲಿಡಲಾರ. ಸುವಿಚಾರ ಅಂದ್ರೆ ಆತ್ಮ ಸುವಿಚಾರ. ಆತ್ಮ ಸುವಿಚಾರವೇ ಕ್ರಿಯೇಷ ಅಂತ. ಹಿತ ಯಾವುದು ಅಹಿತ ಯಾವುದು ಅನ್ನುವಂಥ ತಿಳುವಳಿಕೆ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಅಂದಾಗ ಇದರಿಂದ ಬಿಡುಗಡೆ ಆಗಲಿಕ್ಕೆ ನಮಗೆ ದಾರಿ ಸಿಗ್ತೈತಿ. ಈ ತೋರಿಕೆ ಒಳಗಿಂದ ಯಾವುದೂ ನಾನು ಅಲ್ಲ, ನನ್ನದು ಅಲ್ಲ ಅಂತ ಅಲ್ಲಗಳದ ನಿಂದ್ರದು ನೇತ್ಯಾತ್ಮಕ. ಯಾವುದೂ ಅಲ್ಲ. ಯಾಕಂದ್ರೆ ನನ್ನಿಂದ ಇದು ಅರಿಷ್ಪದತಿ, ಅನ್ಯವಾಗೈತಿ, ತೋರ್ದತಿ, ಅಡಗ್ತೈತಿ. ಅದು ನಾನಲ್ಲ, ನನ್ನದು ಅಲ್ಲ. ನಿಜವನ್ನು ತಿಳ್ಕೊಂಡವ ಇನ್ನೊಬ್ಬರಿಗೆ ಅದನ್ನು ತೋರ್ಸಕ್ಕೆ ಹೋಗೋದಿಲ್ಲ. ಸುಮ್ಮನೆ ಅರಿಯೋದ್ರಂಗೆ ಸಂಚಾರ ಮಾಡ್ತಿದ್ದ. ಅರಿಯದ ಮೂಢನ ಪರಿಯೋಳು ನಿಜವನ್ನು ಅರಿದ ಯೋಗಿ ತನ್ನ ಕುರುವುದೋರದೆ ತರ್ಕಿಸದೆ ಸುಮ್ಮನೆ ಎಲ್ಲರ ತಿಳಿದಳು. ಏನೂ ಈಗ ಗೊತ್ತಿಲ್ಲಪ್ಪ ಅನ್ನೋ ಹಂಗೆ ಇರ್ತಾನ. ನಾವು ಗೊತ್ತು ಮಾಡ್ಕೋಬೇಕಾಗಿತ್ತು ನಾ ಶಾಣೆ ಅಂತ. ಎದಕ್ಕೆ ಬೇಕಾಗಿತ್ತು? ಜಗತ್ತಿಗೆ ತೋರಿಸೋ ಕೆಲಸನೇ ಇಲ್ಲ ನಮ್ಗೆ. ನಿದ್ದೆ ಬಂದದ್ದು ಪೂ ಅಂತ ಮಂದಿಗೆಲ್ಲ ಡಂಗರ ಹೊಡ್ತೀನಿ. ಸುಮ್ಮನೆ ನಿದ್ದೆ ಬಂದು ನಾವು ಗಪ್ಪನ ಮುಕ್ಕೋತಾನಿಲ್ಲ. ಹಂಗೆ ಆನಂದದ ಅನುಭವ ಮಾಡ್ಕೊಂಡು ನಾವು ಯಾರಿಗೆ ಹೇಳಕ್ಕೆ ಹೋಗಿಲ್ಲ. ನಿಮ್ಗೆ ಅನ್ಯವಾಗಿದ್ದದ್ದು ಅದು ಆನಂದ ಅಲ್ಲ, ನೀನ ಅದ ಅದಿ. ನೀ ಅನ್ಯವಾಗಿ ಐತೆ ಅಂತ ಕಲ್ಪಿಸ್ಕೊಂಡ್ಕೋತಿ. ಯಾರು ಹೇಳಿದ್ರೆ ನಿಮ್ಗೆ ಅನ್ಯವಾಗಿ ಐತೆ ಅಂತ? ನಿಮ್ಗೆ ಬೇಕಾದದ್ದು ನಿನ್ನೊಳಗೆ ನೀನ ಅದ ಅದಿ ಅನ್ನೋದನ್ನ ಅನುಭವದಿಂದ ನೋಡ್ಕೋ. ಇಲ್ಲದ್ದು ಏನಾದ್ರು ಕಲ್ಪಿಸ್ಕೊಂಡ್ಕೋತಿ ನಮ್ಗೆ ಅನ್ಯವಾಗಿ ಬೇರೆ ಐತೆ ಅಂತ. ಅನ್ಯ ಭಾವನೆಯನ್ನು ತಾಳಿದ್ದಕ್ಕೆ ಜೀವ ಅಂತಾರೆ. ನನ್ನನ್ನು ಮರೆತ ಅನ್ಯ ಭಾವನೆಯನ್ನು ತಾಳ್ಕೊಂಡು ಅನ್ಯವಾಗಿ ಐತೆ, ನನ್ನ ಬಿಟ್ಟು ಬೇರೆ ಸುಖ. ಇದ ತಪ್ಪು ತಿಳುವಳಿಕೆ, ಇದ ಜೀವ ಭಾವನೆಯನ್ನು ನಾಶ ಮಾಡಿ. ಎಷ್ಟು ತಲೆಮಾರುಗಳಾದವ್ರಿ ಅನ್ಯದರ ಹುಡುಕಾಕೈತಿ. ಈ ತಪ್ಪು ತಿಳುವಳಿಕೆಯಿಂದ ಜನ್ಮ ಜನ್ಮಾಂತರ ತಿರುಗು ಪಳೆದು ಯಥಾರ್ಥ ನೀನ ಅದ ಅನ್ನೋ ಅನುಭವ ನಿನಗೆ ಆಗಿಬಿಟ್ಟಿದೆ. ಇಷ್ಟೆಲ್ಲ ಹುಟ್ಟು ಸಾವುಗಳಿಗೆ ಒಳಗಾಕಿದ್ದಿಲ್ಲ. ನಮ್ಮಲ್ಲದನ್ನು ನಾವು ಅಂತ ತಿಳ್ಕೊಂಡು ವ್ಯವಹಾರ, ಹುಟ್ಟು ಸಾವುಗಳ ವ್ಯವಹಾರದಾಗ ಅದ್ರಾಗ ತೊಡಗಿಬಿಟ್ಟೆ, ಮುಳುಗಿಬಿಟ್ಟೆ. ನೀ ಯಾರು ಯಥಾರ್ಥ ಜ್ಞಾನ ಮಾಡಿಕೊಂಡ ಕ್ಷಣನ ಇದು ನಿನಗೆ ಮುಕ್ತಿ, ಬಿಡುಗಡೆ ಆಗ್ತೈತಿ ನೋಡಿ. ಹುಟ್ಟು ಸಾವುಗಳಿಂದ ಬಿಡುಗಡೆ ಎಲ್ಲ ಕೆಲಸ ಬಿಟ್ಟ ಮೊದಲು ಮಾಡ್ಕೋ ಇದನ್ನು. ಕೊಲ್ಲವ ನಾನಂತ ತಿಳ್ಕೊಳ್ಳವನು ಮೂರ್ಖ, ನಾ ಕೊಲ್ಲಿಸ್ಕೊಳ್ಳವ ಅಂತ ತಿಳ್ಕೊಂಡವನು ಮೂರ್ಖನ. ನೀ ಕೊಲ್ಲವನು ಅಲ್ಲ, ಕೊಲ್ಲಿಸ್ಕೊಳ್ಳವನು ಅಲ್ಲ. ಅರುವನ್ನ ನಾಶ ಮಾಡೋಕ್ಕಾಕತ್ತೇನ್ರಿ? ಅರುವನ್ನ ಏನು ಮಾಡಿರಿ? ಬೆಂಕಿಯಿಂದ ಸುಡಾಕತ್ತೇನ? ನೀರಿನಿಂದ ನೆನೆಸಕ್ಕಾಕತ್ತೇನ? ಕಟಕದಿಂದ ಕತ್ತರಿಸಕ್ಕಾಕತ್ತೇನ? ಆಗಲು ಪಂಚಭೂತಾದಿಗಳೇನು ಮಾಡಲಾರು. ಅರುವನ್ನ ಗಾಳಿ ಹಾರಿಸಲಾರದು, ಅದು ನೀರು ನೆನೆಯಿಸಲಾರದು, ಬೆಂಕಿ ಅದನ್ನು ಸುಡಲಾರದು, ಖಡ್ಗ ಅದನ್ನು ಕತ್ತರಿಸಲಾರದು. ನ ಚಿಂದಂತಿ ಶಸ್ತ್ರಾಣಿ ನ ದಹತಿ ಪಾವಕ ನ ಶೋಷಯತಿ ಮಾರುತ. ಅವಾಗ ಕೃಷ್ಣ ಪರಮಾತ್ಮ ಭಗವದ್ಗೀತೆಯೊಳಗೆ ಅದನ್ನೆಲ್ಲ ಸ್ಪಷ್ಟ ಬಿಚ್ಚಿಟ್ಟು ಅದ್ರ ಕಡೆ ಲಕ್ಷ್ಯ ಇಲ್ಲ ನಮ್ಗೆ. ನಾನು ಸಾಯ್ತೇನೆ, ನನಗ ನೀ ಅಮರದಿ, ಅಮೃತ ಸ್ವರೂಪನ ನೀ ಅದೀವ ಅಂತ ಅದ್ರ ಕಡೆ ಗಮನ ಇಲ್ಲಲ್ಲ ನಮಗೆ. ಅದರಿಂದ ನಾವು ಮಹಾತ್ಮರೇ ನಮಗೆ ಎಚ್ಚರಿಕೆ ಕೊಡುವಂತ ಬಂದಾಗ ಅದನ್ನು ತಿಳ್ಕೊಳ್ಳೋ ಸಂಬಂಧ ಅವರ ಸಂಘವನ್ನು ನಾವು ಮಾಡ್ತೀವಿ. ಯಾವಾಗಲೂ ಅದ ಚಿಂತನದಾಗೈತಿ. ಅನ್ಯ ಭಾವನೆಯನ್ನೆಲ್ಲ ಅಳದು ತನ್ನ ಭಾವದೊಳಗೆ ನೆಲೆಯಾಗಿ ನಿಂತವ. ಅವನ ಸುತ್ತಮುತ್ತಲು ಎಲ್ಲ ಅದೇ ವಾತಾವರಣಗಳು, ಪ್ರಭಾವಳಿ ಅವನು. ಅಂತ ಪವರ್ ಇರ್ತೈತಿ.
ಆ ಪ್ರಭಾವ ಒಳಗೆ ಒಳಗೆ ಹೋದಂದ್ರೆ ನಿನಗೆ ಆ ಭಾವನೆ ಬರುತ್ತೆ. ಎಲ್ಲರೂ ಒಂದು ಅನುಭವ. ವೈರತ್ವ ಮರ್ತಲ್ಲಿ ಏಕತ್ವದ ಅನುಭವ ಆಕೈತಿ ಎಲ್ಲರಿಗೂ. ಮಹಾತ್ಮರ ಒಂದು ಪ್ರಭಾವಳಿ ಒಳಗೆ ನಾವು ಇರ್ಲಿಕ್ಕೈತಿವ ಅಂತ ಒಂದು ಪವರ್ ಇರ್ತೈತೆ ಅವರಲ್ಲಿ. ಏನು ಅದನ್ನು ಬಿಟ್ಟ ಹೊರಗೆ ಹೋದಿವ ಅಂದ್ರೆ ಮತ್ತೆ ಚಲೋ ಆಯ್ತು ನೋಡಿ. ಏನು ಅಂತರಂಗದಲ್ಲಿ ಅಳಕಬಾರ್ದು, ನಿನಗೆ ನೋವು ಆಗಬಾರ್ದು. ಬರೀ ಬಾಯಲ್ಲಿ ನನಗೇನು ಆಗಿಲ್ಲ ಅಂದ್ರೆ ಹರಕ ಮಚ್ಚಿ ಸರ ತಲೆ ಮ್ಯಾಗ ಹೊರಿಸಿ ಮೆರೆಸಿದ್ರು ಸುಮ್ಮನೆ ಇರ್ಬೇಕು. ಹಾಂ, ಹೌದಿಲ್ಲ? ಕೊಳ್ಳಾಗ ಹಾಕಿ ಕಸಬರಿಗೆ ಸರ, ಕಾಲು ಮರಿ ಸರ ಹಾಕಿ ಚೀತು ಅಂದ್ರೆ ಅವಮಾನ ಎಲ್ಲ ಎಲ್ಲರೂ ನಿನ್ನ ತೆಗಳ್ಬೇಕು. ಏನು ಅವಾಗ ನಿನಗೆ ಯಾವುದೇ ಥರದ ಅಳಕಾಗಬಾರ್ದು, ಒಳಗೆ ಮನಸ್ಸಿನ್ಯಾಗ ನೋವು ಆಗಬಾರ್ದು. ಶರೀರ ಧಾರಣ ಮಾಡ್ಯಾನಂದ್ರೆ ಹೇಸಿಗೆ ಕುಟ್ರಿ ಧಾರಣ ಮಾಡ್ಯಾನ. ಇದು ಹೇಸಿಗೆ ಕುಟ್ರಿ ಅನ್ನೋದು ನೆನಪಾಕೈತೆ ನಿನಗೆ? ಎಂಥದಕ್ಕೆ ನಾನು ಅಂತೀಯಲ್ವ? ನೀ ಪರಿಶುದ್ಧ ಚೈತನ್ಯ ದೇವರ ಇದ್ದು ಹೇಸಿಗೆ ಕುಟ್ರಿಗೆ ನಾನು ಅಂತೀಯಲ್ಲ. ಈ ಹೇಸಿಗೆ ಕುಟ್ರಿಯಾಗ ಎರಡು ದಿನ ಇರೋ ನೀನು. ಇದ್ರಾಗ ವಾಸ ಐತಲ್ಲ ನಮಗೆ. ಏಳ್ಗಡಿಗೆ ಹೊತ್ಕೊಂಡು 2 ದಿನ ಅಡ್ಡಾಡಪ್ಪ ಇದನ್ನ. ಏನು ಕೊಡ್ತು ನಿನಗಿದು? ಇದರ ಅಭಿಮಾನ ಹಿಡ್ಕೊಂಡು ಕೂತಿ ಏಳ್ಗಡಿಗೆ. ಯಾರಿಗೆ ಹಿತ ಕೊಟ್ಟೈತೆ ಹೇಳಿ? ಎಲ್ಲೋ ಒಬ್ಬ ವಿಚಾರವಂತ ಇದ್ರ ಸಂಬಂಧ ತಪ್ಪಿಸ್ಕೊಂಡಿರ್ಬೇಕನ್ನ ನಾವು. ಏನು ಪಡಿಬೇಕಲ್ಲ, ನಮಗೆ ಆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಜಗತ್ತ ಬುಡಮೇಲಕ್ಕೈತೆ ಅಂದ್ರೆ ಒಳಗಳಕ್ಕೆ ಬಾರ್ದು ನೋಡ್ರಿ. ಏನು ಬೇಕಾದ ಬರಲಿ ಅದು, ಏನು ಒಳಗಳಕ್ಕಬಾರ್ದು. ಮನಸ್ಸಿನಾಗ ಯಾವುದೇ ಥರದ ಪರಿಣಾಮ ಆಗಬಾರ್ದು. ಏನಾಗುವುದೆಲ್ಲ ನಾ ಅಲ್ಲದ್ರೊಳಗೆ ಆಕೈತಿ, ನನ್ನೊಳಗೆ ಏನೂ ಆಗಿಲ್ಲ ಅನ್ನೋದು ನಮಗೆ ಖಾತ್ರಿ ಮಾಡ್ಕೊಂಡಾಗ ನಮಗೆ ಚಿಂತೆ ಕಡಿದೈತೆ ನೋಡ್ರಿ. ನಿಶ್ಚಿಂತ ಆಗಿರ್ತಾನೆ. ಯೋಗಿಗಳಿಗೆ ಕೊಲೆ ಹೊಲೆ ವಿಧಿ ನಿಷೇಧಾದಿಗಳು ಯಾವೂ ಇಲ್ಲ. ದುಷ್ಟರ ಸಂಹಾರ, ಶಿಷ್ಟರ ಪರಿಪಾಲನೆಯನ್ನು ಅವರು ಮಾಡ್ತಿರ್ತಾರೆ. ಏನು ಮಾಡಿದ್ರು ಎರಡನೇದವ್ರ ಕಲ್ಯಾಣ ದಶೆಯಿಂದ ಮಾಡ್ತಿರ್ತಾರೆ. ಹೌದಿಲ್ಲ? ಅವ್ನು ತಡದ ಕಡೆಗೆ ಅವನು ಮಾಡಿ ಸಂಹಾರ ಮಾಡಿ. ಹೌದಿಲ್ಲ? ಮಾಡ್ಯಾರಿಲ್ಲ, ಕೃಷ್ಣ ಮಾಡೇ ಬಿಟ್ಟಾನ ಅಂಥವ್ರನ್ನೆಲ್ಲ. ಎಷ್ಟೋ ತಡ್ಕೊಳ್ಳೋದು, ಎಡ್ಲಿ ಮಠ ತಡೋದು. ಇನ್ನು ಅತಿ ಮಾಡ್ತತಿದ ಅಂತ ತಿಳ್ಕೊಂಡ ನಾನು. ಹೌದಿಲ್ಲ? ದುಷ್ಟರ ಸಂಹಾರ. ಯಾವಾಗ ಅದು ಅತಿ ಆತಂದ್ರೆ ಅದಕ್ಕೆ ಪನಿಷ್ಮೆಂಟ್ ಚಾಲು ಆಗೈತೆ. ಏನು ಅವರಲ್ಲಿ ಎಳ್ಳಷ್ಟು ಸ್ವಾರ್ಥ ಬುದ್ಧಿ ಇರುವುದಿಲ್ಲ. ಹಂಗಂತ ತಿಳ್ಕೊಂಡು ಅವ್ರಿಗೆ ಕೊಲೆ ಹೊಲೆ ವಿಧಿ ನಿಷೇಧಾದಿಗಳು ಯಾವ ಸಂಬಂಧ ಇಲ್ಲ. ನಿಜವಾದ ಸುಖ ಹೊಂದಬೇಕಂದ್ರೆ ನಮಗೆ ವಿಷಯ ಸಂಗ್ರಹ ವೃತ್ತಿ ಇರುದಿಲ್ಲ ರೀ. ಅಪರಿಗ್ರಹ ವೃತ್ತಿ ಇರ್ತೈತಿ. ನಾಳಿಗಂತ ಏನೂ ಇಡೋದು ನಾವು. ಪಜ್ಜರ ಅಲ್ಲ ಅಂತಿದ್ದೀವಿ ತತ್ವ. ನಾಳಿಗೆ ಇಡಬೇಡ, ಸಾಲದು ಎನ್ನಬೇಡ, ಸಾಲ ಮಾಡಬೇಡ. ಎದಕ್ಕೆ ಬೇಕಾಗಿತ್ತು? ಅವಶ್ಯಕತೆ ಇಲ್ಲ. ಏನು ಹಂಗಂತೇಳಿ ಹೊರಗೆ ಬಿಡೋದು, ಒಳಗೆ ಅಂತರಂಗದಲ್ಲಿ ಕೈ ಬಿಟ್ಟಿರೋದು. ಏನು ನೀ ಬಿಟ್ಟದ ಮಂದಿಗೆ ಹೇಳಾಕ ಹೋಗ್ಬೇಡ. ಯಾಕ್ರಿ? ಅದನ್ನು ಬಿಟ್ಟೇನೆ, ಇದನ್ನು ಬಿಟ್ಟೇನೆ. ಅವ್ನು ಬಿಟ್ಟ ಅವ್ನು ಹೇಳಾಕ ಹೋಗುದು. ಮತ್ತು ಗೊತ್ತಿಲ್ಲದವ್ರು ಹಂಗಿರ್ತಾನೆ. ಎಲ್ಲರಿಗಿಂತ ಒಂದು ಗುದ್ಮುಳ ಹೆಚ್ಚಿಗೆ ಅದನಪ್ಪ ಅದ ತೋರಿಸ್ಕೊಡುದು. ಏನು ಯಾರಿಗೆ ಗೊತ್ತಲ್ಲ ಹಂಗಿರ್ತಾನೆ ನಿಜವನ್ನ ತಿಳಿದವ. ಏನು
ವಿಷಯಾದಿಗಳನ್ನು ಗಳಿಸ್ಬೇಕಾದ್ರೂ ನ್ಯಾಯವಾಗಿ ಗಳಿಸ್ಬೇಕು. ಅವು ಧರ್ಮಕ್ಕನುಸಾರವಾಗಿ ನಿನ್ನ ಅರ್ಥ ಮತ್ತು ಕಾಮಗಳ ವ್ಯವಹಾರ ನಡೀಬೇಕು. ಧರ್ಮವನ್ನು ಬಿಟ್ಟು ಧರ್ಮದ ಕಟ್ಟಳೆಯನ್ನು ಮೀರಿ ಮಾಡಕ್ಕೆ ಹೋಗೋಣ. ಅದು ಮಾಡಿದ ಅದ್ರ ಫಲ ಉಣ್ಬೇಕಾಗತ್ತೆ. ಹೊಡೆತಾ ತಿಂತೀನಿ ಏನು ಧರ್ಮದ ಚೌಕಟ್ಟಿನಾಗ ನಡಿಬೇಕು. ನಿಮ್ದೆಲ್ಲ ಅರ್ಥ ಮತ್ತು ಕಾಮಗಳ ವ್ಯವಹಾರ ನ್ಯಾಯವಾಗಿ ಮಾಡು. ನೀವು ಮಾಡಬೇಡ ಅಂತಾರೆ. ಇನ್ನೊಬ್ಬರಿಗೆ ತೊಂದರೆ ಆಗದಂಗೆ ಮಾಡಿ. ಏನು ಇನ್ನೊಬ್ಬರಿಗೆ ತೊಂದರೆ ಕೊಡೋದನ್ನ ಅಧರ್ಮ, ಇನ್ನೊಬ್ಬರಿಗೆ ಹಿತ ಮಾಡೋದನ್ನ ಧರ್ಮ. ಏನು ಇನ್ನು ಆಚರಣೆಯಿಂದ ಇನ್ನೊಬ್ಬರಿಗೆ ಹಿತ ಆಗಬೇಕು, ಇನ್ನೊಬ್ಬರಿಗೆ ನೋವು ಆಗಬಾರ್ದು. ಅಂತಹ ಆಚರಣೆ ನಮ್ಮದಾಗಬೇಕು. ಅದರಿಂದ ದುರಾಚರಣೆ ದುಷ್ಟ ವ್ಯವಹಾರದಿಂದ ಎಂದೂ ನಮಗೆ ಇದು ಅನುಭವ ಬರೋದಿಲ್ಲ. ಹೌದಿಲ್ಲ? ಮನುಷ್ಯನ ಸಮಾಧಾನ ಶಾಂತಿ ದುರಾಚರಣೆಯಿಂದ ಸಿಗುವುದಿಲ್ಲ. ಅದಕ್ಕೆ ಒಳ್ಳೆಯದನ್ನು ಇನ್ನೊಬ್ಬರಿಗೆ ಹಿತ ಮಾಡೋದ್ರಿಂದ ಅದು ದೊರೀತದೆ. ಅದನ್ನು ಮಾಡಕ್ಕೆ ಕಲೀರಿ. ಆ ಪೂಜೆ ಹಿಡಿಯಿರಿ. ಯಾವಾಗ ಇನ್ನೊಬ್ಬರಿಗೆ ಕಲ್ಯಾಣ ಆದೀತು ಅನ್ನೋ ಭಾವ ನಿಮಗಿರ್ತದೆ. ಏನು ಮತ್ತಾಗಿ ಹೇಳ್ಕೊಂಡು ಹೋಗೈತೆ ನಿನಗೆ ಅದು ಕಲ್ಯಾಣ ಮಾಡಬೇಕು, ಒಳ್ಳೇದು ಮಾಡಬೇಕು ಅನ್ನೋ ಅದಿತ್ತು ಅಂತಂದ್ರೆ ಒಳ್ಳೆಯ ಕೃತಿಗಳು ನಡೀತವೆ. ಮನಸ್ಸಿನಾಗ ಕೇಳಕ್ಕೆ ಬಂದ ಮಾತುಕತೆಗಳಲ್ಲಿ ಚಲೋ ಆಕೈತೆ. ಅದು ಒಂದು ಸಲ ಬಿಟ್ಟು 2 ಸಲ ಮನಸ್ಸಿನಾಗ ಬಂತಂದ್ರೆ ಅದು ಮಾತುಕತೆಗಳಲ್ಲಿ ಚಲೋ. ಅದಕ್ಕೆ ಒಳ್ಳೆಯ ಭಾವನೆ, ಒಳ್ಳೆಯ ವಿಚಾರಗಳು ಮನಸ್ಸಿನಾಗ ಉದಯ ಅದು ಅಂದರೆ ಅವನಿಂದ ಒಳ್ಳೆಯ ಕೃತಿಗಳು, ಒಳ್ಳೆಯ ಮಾತುಗಳು ಜರುಗ್ತವೆ. ಇದೇ ತಪಸ್ಸು. ಇದನ್ನು ಮಾಡಕ್ಕೆ ಒಲ್ಲೆ ಅಂದ್ರೆ ಹೆಂಗೆ? ಒಳ್ಳೆಯದನ್ನು ಮಾಡಲ್ಲ ಅಂತ ಬರೀ ಮಾತು ಕೇಳೋದ್ರಿಂದ ಏನು ಮಾಡೋಂಗಿಲ್ಲ ಬಿಡೋಣ. ನಿನಗೆ ಲಾಭ ತಗೋಬೇಕು ಅನ್ನೋಂಗಿದ್ರೆ ಹಂಗೆ ಇರಾಕ್ ಕಲೀನಿ. ಅದರಂತೆ ಆಚರಣೆ ಒಳಗೆ ತೊಡಗು. ಅನ್ಯಾಯ ಮಾಡಿ ಸ್ವಾರ್ಥಕ್ಕೋಸ್ಕರ ವಿಷಯ ಸಂಗ್ರಹ ಮಾಡಕ್ಕೆ ಹೋಗ್ಬಾರ್ದು. ನಾಳೆ ಅದರ ಫಲ ಉಣ್ಬೇಕಾಗತ್ತೆ. ಪಶ್ಚಾತ್ತಾಪ ಪಡಬೇಕಾಗತ್ತೆ. ಏನು ಮಾಡಿದ್ನು, ಎಷ್ಟು ಮಂದಿ ಮರಗಿಸಿದ್ನು, ಹೊರಗೆ ಹತ್ತತ್ತಿಲ್ಲ. ಅವುಲ್ಲರಿಗೆ ಪೀಡಾ ಕೊಡ್ತೀವಿ. ಅದೆಲ್ಲ ನಡೀತೈತಿ ಅಂತ ಮಂಗಿ ನಂಗೆ ಮಾಡಿದೆ. ಅಧಿಕಾರ ಐತಿ, ಧನಬಲ ಐತಿ, ಜನಬಲ ಐತಿ, ಅಧಿಕಾರ ಬಲ ಐತಿ ಅಂತ ಮಂಗಿ ನಂಗೆ ಮಾಡಕ್ಕೆ ಹೋಗ್ಬಾರ್ದು. ಎಂದೂ ಪಾಪ ಕೃತಿಗಳನ್ನು ಮಾಡಕ್ಕೆ ತೊಂದರೆ ಕೊಡಕ್ಕೆ ಹೋಗ್ಬಾರ್ದು. ಸಣ್ಣ ಪ್ರಾಣಿ ಐತಿ ಅಂದ್ರೆ ಅದಕ್ಕೆ ಸಣ್ಣಾಗಿ ನಡ್ಕೋ. ಏನು ಅಲ್ಲಿ ಜೀವರೂಪಿ ಪರಮಾತ್ಮ ಅದಾನ. ಏನು ಹಂಗೆ ನಾವು ನಡ್ಕೋ. ಭಾಳ ಕಠಿಣ ಅದ. ಏನು ನಾಯಿ ನರಿಯನ್ನ ಬಾಳೆ ಹಿಡಿದು ದಾರಿ ಹಿಡಿದು ಬಾಳೆ ಮಾಡ್ತಾವ್ರಿ. ಆದ್ರೆ ನಾವು ಅವುಗಳಿಗಿಂತ ಕೀಳ ರೀತಿಯಿಂದ ಬಾಳೆ ಮಾಡ್ಲಿಕ್ಕೆ ಎತ್ತಾಗ ಹೊಂಟಿರಿ ನೋಡ್ಕೋರಿ ನೀವು. ದುಷ್ಟರನ್ನ ಹಂಗೆ ಬಿಟ್ರೆ ಇನ್ನೂ ಹೆಚ್ಚಿಗೆ ಪಾಪ ಮಾಡ್ತಾನಿವ ಅಂತ ಅದರ ದಶೆಯಿಂದ ಅವ್ರ ಕಲ್ಯಾಣಕ್ಕಾಗಿ ಯೋಗಿಗಳ ಶಿಕ್ಷೆಯನ್ನು ಕೊಡ್ತಾರೆ. ಇವ ಅತಿ ಮತ್ತು ಇದನ್ನು ಮಾಡ್ತಾನೆ ಅಂತ ತಿಳ್ಕೊಂಡು ಏನೋ ಅವನ ಪುಣ್ಯ. ಮತ್ತು ಅವ್ರಿಗೆ ಭೇದ ಪಡೋದು ಬುದ್ಧಿ ಹೇಳಿದ ಪುಣ್ಯ ಇದ್ರೆ ಆಕೈತಿ, ಇಲ್ಲಾಂದ್ರೆ ಹೇಳಕ್ಕೆ ಹೋಗುದಿಲ್ಲ. ಮಹಾತ್ಮರ ಕಡೆಯಿಂದ ಬೇಯಿಸ್ಕೊಂಡು ಬಡಸ್ ಬುದ್ಧಿ ಹೇಳಿಸ್ಕೊಳ್ಳೋಷ್ಟು ಪುಣ್ಯ ಬೇಕಲ್ಲ ನಾವು. ಜ್ಞಾನ ಆದ ಮ್ಯಾಗ ಎಲ್ಲ ಕರ್ಮದ ಸಮೂಹ ಎಲ್ಲ ಸ್ವಲ್ಪ ಉಳಿಯದಂತೆ ನಾಶ ಆಗಿತ್ತು. ಅದು ಜ್ಞಾನಿಗಳಾಗಿ ಕೆಲಸ ಮಾಡ್ಕೊಂಡಿರ್ತಾರೆ. ಕರ್ಮ ಸಮೂಹ ಇಲ್ಲ. ನಿಜವನ್ನು ತಿಳಿದ ಮ್ಯಾಗ ಆವ ಕರ್ಮದ ಕಾಟ ಭಜನೆಯಿಂದ ಆವ ಪುಣ್ಯದ ಹೊರಬಿಟ್ಟು ಯಾವೂ ಇಲ್ಲ. ಅದರಿಂದ ದೂರ ಆಗಿದೆ. ಜ್ಞಾನ ಆಗೈತಿ ಅನ್ನೋದ್ರ ಗುರ್ತೇನು ಅಂದ್ರೆ ಇನ್ನೊಂದರ ಮೇಲೆ ಆಸೆ ಇಲ್ಲದೆ ಇರುತ್ತೆ. ಅದು ಅನ್ಯದ್ರ ಕಡೆ ಮನಸ್ಸು ಹೋಗದಂಗೆ ನೋಡಿ, ಎತ್ತು ಹೋಗದಂಗೆ ಆಗ್ಬೇಕು ನೋಡಿ. ಅಂದ್ರೆ ಅದು ಜ್ಞಾನ ಆದಂಗೆ. ನನ್ನಲ್ಲಿ ಐತಿ, ನನಗೆ ಬೇಕಾದದ್ದು, ಎಲ್ಲಿ ಹೋಗ್ಬೇಕು ನಾನು? ಅಲ್ಲಿ ಎಲ್ಲಿ ಹೋದರೂ ನಾನು ಅದೇನೆ. ನನ್ನ ಬಿಟ್ಟು ಎಲ್ಲಿಯೂ ಇಲ್ಲ. ಅಲ್ಲಿ ಇರುವೆ, ಇಲ್ಲಿ ಇರುವೆ, ಎಲ್ಲ ಕಡೆ ತುಂಬಿರುವೆ.
ಅದ ನೀನಾದಿ, ನಿನ್ನ ಬಿಟ್ಟು ಮತ್ತೊಂದು ಏನು ಇಲ್ಲ ಇಲ್ಲ. ಎಲ್ಲಿ ಹೋದ್ರೆ ಆ ಹಿಂದೂ ನೀನಾದಿ, ಈಗೂ ನೀನಾದಿ, ಇನ್ನು ಮುಂದೆ ನೀನಾಗಿದ. ಏನು ಒಮ್ಮೆ ಇದ್ದಿಲ್ದಂಗೆ ಆಗೋದು ನಿನ್ನ ಸ್ವರೂಪ ಅಲ್ಲ, ಯಾವಾಗಲೂ ಇದ್ದದ್ದ ನಿನ್ನ ಸ್ವರೂಪ. ಈ ಶರೀರ ಈ ಒಂದು ಅವಸ್ಥೆ ಒಳಗಷ್ಟೇ ಐತಿ, ಮತ್ತೊಂದು ಅವಸ್ಥೆ ಒಳಗದಿಲ್ಲ, ಅದ ನಿನ್ನ ಸ್ವರೂಪ ಅಲ್ಲ. ಆದ್ರೆ ಅರು ಎಲ್ಲ ಅವಸ್ಥೆ ಒಳಗೈತಿ, ಅದ ನಿನ್ನ ಸ್ವರೂಪ. ಏನು ಅಧ್ಯಾತ್ಮ ಸತ್ತಾದಿಂದ ಜನರಿಗೆ ಕಲ್ಯಾಣ ಆಕೈತಿ ಅನ್ನೋದು ಗೊತ್ತಿದ್ದು ಅದಕ್ಕೆ ಹೊಂದ್ಕೋದಿಲ್ಲ ಅಂದ್ರೆ ಎಷ್ಟು ನೀ ವಿಶಾಲ ಮನೋಭಾವದವ ಇರ್ತಿ ಅಷ್ಟು ನಿನಗೆ ಶಾಂತಿ ಇರ್ತೈತೆ ನೋಡ್ರಿ. ಎಷ್ಟು ಸಂಕುಚಿತ ಇರ್ತಿ ಅಷ್ಟು ಶಾಂತಿ ಹೊಂತೀನಿ. ಇಷ್ಟ ನಂದಂದ್ರೆ ಸಂಕುಚಿತ ಬಂತಂದ್ರೆ ನಿನಗೆ ಸಂಕಟ. ಎಲ್ಲ ನಂದಪ್ಪ, ವಿಶಾಲ ದೃಷ್ಟಿ ಬೇಕು. ಎಲ್ಲರೂ ನಮ್ಮವರು, ಇಡೀ ವಿಶ್ವನ ನಂದು, ಮಾನವ ಕುಲವೆಲ್ಲ ನನ್ನ ಕುಟುಂಬ, ವಿಶ್ವವೇ ನನ್ನ ಮನೆ. ವಸುದೈವ ಕುಟುಂಬಕಂ ಅಂದ್ರೆ ಎಲ್ಲರೂ ನನ್ನ. ವಸು ಅಂದ್ರೆ ಭೂಮಿ, ವಸುದೈವ ಅಂದ್ರೆ ಭೂಮಿ ಮ್ಯಾಗಿರ್ತಕ್ಕಂಥ ಎಲ್ಲ ಜೀವಿಗಳು ನನ್ನ ಮನೆಯನ್ನು ಬರೋದು. ಹಂಗೆ ಜೀವನ ಸಾಗಿಸ್ಬೇಕಲ್ಲ. ವಸುದೈವ ಕುಟುಂಬಕನಾಗಿ ಜೀವನ ಸಾಗಿಸೋದು ಸಾಮಾನ್ಯ ಕೆಲಸ, ಅಜ್ಞಾನಿಗಳಿಗೆ ಸಾಧ್ಯ. ಎಲ್ಲವೂ ನನ್ನ ಸ್ವರೂಪನಲ್ಲ, ಬೇರೆ ಯಾರು ಇಲ್ಲ, ಎಲ್ಲರೂ ನಮ್ಮವರು. ಹೊರಗಿನವ್ರು ಯಾರು? ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ, ಮಹಾಮನೆಯ ಮಗನೆಂದೆನಸಯ್ಯ ಅಂದ್ರೆ ಅವರೇ. ಅದನ್ನ ಋಷಿಮುನಿಗಳು ಹೇಳಿದ್ದ ಹೊಸದಾಗಿ ಯಾರು ಏನು ಹೇಳಕ್ ಬರುದಿಲ್ಲ. ಅದನ್ನು ಇದ್ದ ವಸ್ತು ಅದ. ಆ ಸ್ಥಿತಿಯನ್ನು ಹೊಂದಿದವರೆಲ್ಲ ಎಲ್ಲ ಕಾಲಕ್ಕೂ ಅವತಾರ ಪುರುಷರು. ಇದ ವಿಶಾಲ ಮನೋಭಾವನೆಯನ್ನು ವ್ಯಕ್ತಪಡಿಸ್ಯಾರ. ಅದನ್ನು ತಿಳ್ಕೊರಿಪ್ಪ, ಸಂಕುಚಿತ ಬಿಡಿ, ಎಲ್ಲರೂ ನನ್ನವರು ಅಂತ ತಿಳ್ಕೊರಿ. ನೆಮ್ಮದಿಯಿಂದ ಬದುಕಬೇಕಂತಂದು ಅದಕ್ಕೆ ಎಷ್ಟು ಸಂಕುಚಿತ, ಎಷ್ಟು ಅಶಾಂತಿವಂತಿ, ಎಷ್ಟು ವೃತ್ತಿ ವ್ಯಾಪಕ ಇರ್ತೈತಿ ಅಷ್ಟು ನಿನಗೆ ನೆಮ್ಮದಿ. ಭೂಮಾ ಅಂದ್ರೆ ಅದು ವ್ಯಾಪಕವಾದಂಥ. ಭೂಮಾ ವೈ ತತ್ ಸುಖಂ ನ ಅಲ್ಪೇ ಸುಖಂ ಅಸ್ತು ಅಂತ. ಯಾವನ ಜೀವನ ಮನುಷ್ಯನ ವೃತ್ತಿ ವ್ಯಾಪಕವಾಗಿರ್ತೈತಿ, ಎಷ್ಟು ಸಮಾಧಾನ ಶಾಂತಿ, ಸಾಕಷ್ಟು ಸಮಾಧಾನ ಶಾಂತಿಯನ್ನು ಹೊಂತಾನೆ. ಸಂಕುಚಿತದನ ದುಃಖವನ್ನು ಹೊಂತಾನೆ. ಅದಕ್ಕೆ ಸಂಕುಚಿತ ವೃತ್ತಿ ತೆಗೆದಾಕ. ಅದಕ್ಕೆ ಯೋಗಿಗಳ ವೃತ್ತಿ ಎಷ್ಟು ಬ್ರಹ್ಮ ಎಷ್ಟು ವ್ಯಾಪಕ ಇರ್ತೈತಿ ಅಷ್ಟು ವ್ಯಾಪಕ ಆಗಿರ್ತೈತಿ. ಬ್ರಹ್ಮಾಕಾರ ಆಕಾರ ವೃತ್ತಿ ಅದೇ ಬ್ರಹ್ಮದ ಆಕಾರ ಅಂದ್ರೆ ಅಷ್ಟು ವ್ಯಾಪಕ ಆಗಿರ್ತದೆ. ಅದಕ್ಕೆ ಅಂದಾಗ ಆ ವಸ್ತುವಿನ ಜ್ಞಾನ ನಮ್ಗೆ. ನಾವು ಸಂಕುಚಿತ ದೃಷ್ಟಿಗಳು ನಮಗೆ ಇದೆ, ಎಲ್ಲಿ ತಿಳಿಬೇಕು? ಅದೆಲ್ಲ ಹೋಗ್ಬೇಕು ನೋಡಿ. ಅದಕ್ಕೆ ಅಂಥ ವ್ಯಾಪಕ ದೃಷ್ಟಿಯನ್ನು ಹೊಂದಿದಂಥ ಬ್ರಹ್ಮನಿಷ್ಠ ಯಾರು ವಂದಿಸ್ತಾರೋ ಅವ್ರಿಗೆ ಪುಣ್ಯ ಬರ್ತದೆ, ನಿಂದಿಸಿದವರಿಗೆ ಪಾಪ ಬರ್ತದೆ. ಯೋಗಿಯ ಪಾದಗಳನ್ನು ತೊಳೆದ ನೀರಿನಿಂದ ತೀರ್ಥ ಆಗ್ತದೆ. ಅವರಷ್ಟು ಕಲ್ಯಾಣ ಮತ್ತೆ ಯಾರಿಂದನೂ ಆಗುವುದಿಲ್ಲ. ನಿಜವಾದ ಗುರುವಿನಲ್ಲಿ ಗುಣದೋಷಗಳನ್ನು ಎಣಿಸದೆ ಭಕ್ತಿ ಮಾಡಿದ್ರೆ ನಿನಗೆ ಮುಕ್ತಿ ಸಿಗ್ತದೆ. ಸಂಶಯ ಮಾಡೋದು, ಅವ್ರ ಗುಣದೋಷ ನೋಡೋದು ಮಾಡ್ಕೋಬೇಕು ಅಂತ ಆಗೋದು. ವಿಷಯೇಂದ್ರಿಯ ಸಂಪರ್ಕ ಭೋಗದಿಂದ ಸುಖ ಸಿಗ್ತೈತೆ ಅನ್ನುವಂಥ ತಪ್ಪು ತಿಳುವಳಿಕೆಯಿಂದ ತಾನ ಮಾಡ್ಕೊಂಡ. ತಾನ ಈ ತಪ್ಪು ತಿಳುವಳಿಕೆ ಒಳಗೆ ಸಿಕ್ಕೊಂಡ ತಾನ ಒದ್ದಾಡ್ಲಿಕ್ಕತ್ತ. ಜಡದಲ್ಲಿ ಅಜಡವಾದ ಆನಂದವನ್ನು ತಾನ ಕಲ್ಪಿಸ್ಕೊಂಡ. ಇಷ್ಟು ವಸ್ತುಗಳು ಪ್ರಾಪ್ತ ಆದಾಗ ಅಲ್ಲಿ ಆನಂದ ತೋರ್ತೈತಲ್ಲ, ಆ ತೋರಿದ ಆನಂದ ತನ್ನದ ಅನ್ನೋದು ಹೊಳಿವಲ್ಲ. ಮೋಟು ಮರದಲ್ಲಿ ಕಳನ್ನು ಕಲ್ಪಿಸ್ಕೊಂಡು ಕೂತಾನ, ಮುಂದೆ ಹೋಗಿ ನೋಡಕ್ಕಾಗೋದು. ಈ ಜಗತ್ತಿನ ವಸ್ತುಗಳು ನಮಗೆ ಸುಖ ಕೊಟ್ಟು ಬಿಟ್ಟಿದ್ರೆ ಎಲ್ಲರೂ ಆರಾಮಿದ್ದು ಬಿಡ್ತಿದ್ರು. ಇವು ಯಾವುವು ನಮಗೆ ಸುಖ ಕೊಡೋದಿಲ್ಲ ಅನ್ನುವಂಥ ತಿಳುವಳಿಕೆ ನಮ್ಮಲ್ಲಿ ಗಟ್ಟಿ ಆಗ್ಬೇಕು. ಅಂದಾಗ ಅದರಿಂದ ವಿಮುಖ ಆಗಕ್ಕೆ ಬರ್ತದೆ, ಇದು ಸರಿಯಾಗ್ಬೋದು. ವಿಷಯ ದೋಷ ದರ್ಶನ ಆದಾಗ ವೃತ್ತಿ ಅಂತರ್ಮುಖಿ ಆಗೈತಿ.
ವಿಷಯ ದೋಷ ದರ್ಶನವೇ ವಿರತಿಗೆ ಬೀಜ ಅಂದ. ಏನೆಲ್ಲ ಚಿಂತೆ ಇರೋದು ವಿಷಯ ಸಂಬಂಧವಿಲ್ಲ ನನ್ನ ಚಿಂತೆ. ಈ ವಿಷಯ ವಸ್ತುಗಳು ಕೆಡಬಾರ್ದು, ಹಿಂಗೆ ಇಟ್ಕೋಬೇಕು, ಇವು ಸುಖ ಕೊಡ್ತಾವಂತ. ಇವು ಸುಖ ಕೊಟ್ಬಿಟ್ಟಿದ್ರೆ ಚಿಂತೆಯಲ್ಲಿ ಇರ್ತೈತಿ ನಿನಗೆ. ನಿರಂತರ ಚಿಂತೆ, ಅನುಗಾಲವೂ ಚಿಂತೆ ಜೀವಕ್ಕೆ. ಅದು ನಿಜವನ್ನು ತಿಳ್ಕೊಳ್ಳೋ ಮಟ್ಟ ಹಂಗೆ ಚಿಂತೆ ಆಗವದ್ಯ. ಒಂದಿಲ್ಲ ಒಂದು ಕೊರತೆ ಪೂರೈಸಿಕೊಳ್ಳೋಕ್ಕಾಗೋದು. ವಿಷಯದಲ್ಲಿ ಸುಖ ಬುದ್ಧಿ ಎಷ್ಟು ಹೇಳಿರು ಕೇಳಿರು ಹೋಗೋದು ನೋಡ್ರಿ. ಏನು ಮೊದಲೇ ತುತ್ತಿನಲ್ಲಿ ಇದ್ದಂಥ ರುಚಿ ಕೊನೆಯ ತುತ್ತಿಗೆ ಉಳಿದಿಲ್ಲ. ಏನು ಬೇಸರಕತಿಲ್ಲ. ಬೇಸರ ಆದ ಅದು ಸುಖ ರೂಪ ಅಲ್ಲ. ಅದು ಹೌದು, ಸುಖ ಅಲ್ಲ ಅನ್ನಂಗೆ ಆತಲ್ಲ, ಅದು ಬೇಸರಿಕೆ ಕೊಡ್ತೈತೆ ಅಂದ್ರೆ. ಹಂಗೆ ಎಲ್ಲ ಇಂದ್ರಿಯಗಳ ಸಂಪರ್ಕ ಹೋಗೋನು ಹಂಗೆ ಅದು. ಇಲ್ಲಿ ತನಕ ಉಣ್ಕೊತ ಬಂದು ತಿನ್ಕೊಂತ ಬಂದು ಉಡೋದು ತೊಡೋದು ಮಾಡ್ಕೊತ ಬಂದು ಏನೆಲ್ಲ ಮಾಡಿದ್ವಿ, ಇಂದ್ರಿಯಗಳ ಮಜಾ ಮಾಡಿದ್ವಿ. ಅದರಿಂದ ಏನು ಲಾಭ ಆಯ್ತು ಅನ್ನೋದು ತಿರುಗಿ ನಿಂತು ವಿಚಾರ ಮಾಡಿ ನೋಡ್ಕೊರಿ. ಸುಮ್ಮನೆ ಬೇಳೆ ಕೆಳ್ಯಾಕೆ ಹೋಗ್ಬೇಡ. ಅದರಿಂದ ದುಃಖ ಆಯ್ತು, ಏನು ದುಃಖ ಹೋಯ್ತು, ಯಾವಾಗ ವಿಚಾರ ಮಾಡೋರು ನೀವು? ಮಹಾತ್ಮರು ಹೇಳಿದ ಮಾತಿನ ಮ್ಯಾಗ ನಂಬಿಕೆ ಇಲ್ಲ. ಅವ್ರು ಹೇಳಿದ ಮಾತನ್ನು ಕೇಳಕ್ಕೆ ಬಲ್ರಿ, ನೀವು ವಿಚಾರ ಮಾಡಕ್ಕೆ ಬಲ್ರಿ, ನಿಂದು ಹೋಗ್ಕೋರಿ. ಎಲ್ಲರೂ ಕುರುಡರ ಬೆನ್ನು ಹತ್ತಿ ಹೊಂಟಿಬಿಟ್ಟಿವಿ. ವಿವೇಕಿಗಳ ಬೆನ್ನು ಹತ್ತಿ ಯಾರು ಹೊಂಟೀವಿ? ಜ್ಞಾನಿಗಳ ಬೆನ್ನು ಹತ್ತಿ ಯಾರು ಹೊಂಟಿವಿ? ಶರೀರ ಬಿಡೋ ಕಾಲಕ್ಕೆ ಏನು ನೆನಪು ಮಾಡ್ತಾನೆ ಅದಾಗಿಬಿಡ್ತಾನೆ. ಅದಕ್ಕೆ ಶರೀರ ಬಿಡೋ ಕಾಲಕ್ಕೆ ನಿಜದ ಎಚ್ಚರಿಕೆ ಇರ್ಬೇಕು ನಾವು. ಈ ಜಡ ಶರೀರ ಇದ್ದಾಗನೇ ಎಲ್ಲ ವಾಸನೆಗಳನ್ನು ನಾಶ ಮಾಡ್ಕೊಳಿಕ್ಕೆ ಬರ್ತೈತೆ. ಅವರು ಇರುವ ಆನಂದ ಅದ, ಹುಟ್ಟುವುದಲ್ಲ ಸಾಯುವುದಲ್ಲ, ಅದು ಇರುವಂಗೆ ಐತೆ ಐತೆ. ಅಹಂಭಾವನೆ ಹುಡ್ತದೆ, ಅಹಂಭಾವನೆ ಇರ್ತದೆ, ಅದೇ ಅಡಗ್ತದೆ. ಸತ್ಯದ ತಿಳುವಳಿಕೆ ಪುನಃ ಮಾಜದಂಗೆ ಯಾವಾಗಲೂ ಎಚ್ಚರಿಕೆ ವಹಿಸ್ಬೇಕು ನೋಡ್ರಿ. ಎಚ್ಚರಿಕೆಯನ್ನು ಪುನಃ ನಿನಗದು ಮರುವು ಆಗಬಾರ್ದು, ಪುನಃ ಅಜ್ಞಾನದೊಳಗೆ ಬೀಳಬಾರ್ದು ನೋಡ್ರಿ. ಯಾವಾಗಲೂ ಸ್ವರೂಪದ ಎಚ್ಚರಿಕೆ ಒಳಗೆ ಇದ ಕಲಿಬೇಕು. ಇದೇ ಗುರುವಿಗೆ ಕೊಡುವ ಗುರು ಕಾಣಿಕೆ ಅಂದ. ಸ್ವರೂಪದ ನೆನವಣೆಯಾಗಿರೋದು, ಯಾವಾಗಲೂ ಸ್ವರೂಪ ಜಾಗೃತಿ ಒಳಗಿರೋದು. ಅವಾಗ ಗುರುವಿನ ಋಣ ತೀರ್ದಂಗೆ. ತಂದೆ ತಾಯಿಗಳನ್ನು ಪ್ರಾಣವಾಯು ಹೋಗೋ ತನಕ ಜೋಪಾನ ಮಾಡಿದ ತಂದೆ ತಾಯಿ ಋಣ ತೀರ್ಥ. ಜೀವಿಗಳಿಗೆ ತೊಂದರೆ ಕೊಡದಂಗೆ ಅವ್ರಿಗೆ ಹಿತ ಮಾಡಿದಾಗ ದೇವ್ರ ಋಣ ತೀರ್ಥ. ಮನುಷ್ಯರು ತನಕ ಜಡಭಾವನ ಅದ ತೋರ್ತದ, ಜಡಕ್ಕೆ ಜಡನ ತೋರ್ತದ. ಮನಸ್ಸರಿಗಿದ ಜಡ ಎಲ್ಲ ಅಡಿಗೆ ಹೋಗ್ಬೋದು. ಇಚ್ಛಿತ ವಸ್ತು ಪ್ರಾಪ್ತ ಆದಾಗ ಅಲ್ಲಿ ಆನಂದ ತೋರ್ತತೆ ಅಂತೀವಲ್ಲ, ಆ ವಿಷಯದ ಮುಖಾಂತರ ತೋರ್ತತೆ ಅನ್ನೋದು ಒಂದು ಮೋಸ. ನನಗೆ ಅಲ್ಲಿ ತೋರುವಂಥ ಆನಂದ ನಿನ್ನದ ಅನ್ನೋದು ಭಾಳ ನಾವು ವಿಚಾರ ಮಾಡಿದಾಗ ಅದು ಹೊಳಿತೈತೆ ಸೂಕ್ಷ್ಮ ರೀತಿಯಿಂದ. ಇಚ್ಛಿತ ವಸ್ತು ಪ್ರಾಪ್ತ ಆದ ಕೂಡಲೇ ಅಲ್ಲಿ ಆನಂದ ತೋರುವಂಥ ಆನಂದ ನಂದ ಅನ್ನೋದು ಹೊಳಿಬೇಕು ನೋಡ್ರಿ. ದಾನದಲ್ಲಿ ಜ್ಞಾನ ದಾನವೇ ಶ್ರೇಷ್ಠವಾದದ್ದು ಅಂತ. ಏನು ನೀನು ಅದನ್ನು ಆ ಜ್ಞಾನವನ್ನು ಮಾಡ್ಕೊ, ಇನ್ನೊಬ್ಬರಿಗೆ ಅದನ್ನು ಮಾರ್ಗದರ್ಶನ ಮಾಡು. ಏನು ದೇಹದ ಸಂಬಂಧ ತಪ್ಪಿಸ್ಕೋಬೇಕು ವಿಚಾರದಿಂದ ಅಂದಾಗ ಆರಾಮಿರ್ತೀನಿ. ಏನು ದೇಹ ತಾನಲ್ಲ ಅಂದಿಂದ ಅದರ ಮಾನ ಅಪಮಾನ ಶೋಕ ಮೋಹ ಭಯ ಮನಸ್ಸಿನೊಳಗೆ ನಿನಗಿರಬಾರ್ದು ಅಂದ್ರೆ ಅದು ಶರೀರದ ತ್ಯಾಗ. ಯಾರು ಏನಂದ್ರು ಲದ್ದಕ್ಕಾಗೈತೆ ಬಿಡ, ನನಗೇನು ಸಂಬಂಧ ಇಲ್ಲ, ಅದಕ್ಕೆ ಹೊಗಳ್ತಾರೆ, ಅದಕ್ಕೆ ಅಂದಾರ ಬಿಡ, ನನಗೇನು ಅಂದೇ ಇಲ್ಲ ಅಂತ.
ಹಚ್ಕೊಳ್ದಂಗೆ ಇರ್ಬೇಕು. ಸಂಬಂಧ ತಪ್ಪಿಸ್ಕೊಂಡಿದ್ದಾಗ ಆರಾಮಿರ್ತೀನಿ. ಸಂಬಂಧ ಹಚ್ಕೊಂಡು ಒದ್ದಾಡ್ತಿದ್ದೆ ನನಗ ಅಂದ್ರಲ್ಲ. ಅನುಭವಿಗಳಿಗೆ ಒಂದ ಜನ್ಮ, ಅಭ್ಯಾಸಿಗೆ 2 ಜನ್ಮ, ಮುಮುಕ್ಷುವಿಗೆ 3 ಜನ್ಮ ಹಿಡಿತದೆ. ಇದು ಅಭ್ಯಾಸದಾಗ ತೊಡಗಿದಾಗ ನಾವು ಮುಮುಕ್ಷನೂ ಆಗಿಲ್ಲ. ನಿಂದು ಮುಮುಕ್ಷು ಆದವ 3 ಜನ್ಮ ಹಿಡಿತದೆ. ಅಭ್ಯಾಸಿಗೆ 2 ಜನ್ಮ, ಅನುಭವಿಗೆ ಒಂದ ಜನ್ಮ ಮುಗಿತವ. ಆರುಡನಿಗೆ ಜನ್ಮನ ಇಲ್ಲ. ಪರಮ ಆರುಡನಿಗೆ ಒಂದೂ ವಿಧಿ ಇಲ್ಲ ಅಂತ. ವಿಷಯದಲ್ಲಿ ಭಕ್ತಿ ಇದ್ರೆ ಮುಕ್ತಿ ಹೆಂಗೆ ಸಿಗ್ತೈತಿ ಹೇಳಿ ನೀವು? ಯಾಕಡೆ ಐತಿ ನಿನ್ನ ಲಕ್ಷ್ಯ? ಬಾಳೆದ ಕಡೆಗೆ ಐತಿಲ್ಲ, ಅದನ್ನು ಕೈ ಬಿಡೋದು. ಶಿವಾನಂದರಲ್ಲಿ ಭಕ್ತಿ ಇಡುವುದು ಅಂದ್ರೆ ಸ್ವರೂಪದಲ್ಲಿ ಭಕ್ತಿ ಇಡುವುದು. ಭಕ್ತಿ ಮಾಡುವುದಂದ್ರೆ ಸ್ವರೂಪಾನುಸಂಧಾನವನ್ನು ಮಾಡಬೇಕಂತ. ಜ್ಞಾನಕ್ಕೆ ಏಕೈಕ ಆಧಾರ ಯಾವುದು ಅಂದ್ರೆ ಅನುಭವನ. ಅದಕ್ಕೆ ಆನಂದದಲ್ಲಿ ಮನಸ್ಸನ್ನು ಕೂಡಿಸ್ಲಿಕ್ಕೆ ಹೊರಗಿನ ಸಾಮಾನ್ಯ ಅದಕ್ಕೆ ಬೇಕಾಗ್ಯಾವ್ರಿ. ಯಾವ ಬೇಕಾಗಿಲ್ಲ ನಿನಗೆ. ಯಾವ ನಾಮ ರೂಪಗಳ ಅವಶ್ಯಕತೆ ಇಲ್ಲ. ಆನಂದದ ಮನಸ್ಸಿನಲ್ಲಿ ಹೊರಗೊಂದು ರೂಪವನ್ನು ಈಕ್ಷಿಸದೆ ಒಳಗೆ ಬೇರೆ ಥರದ ಲಕ್ಷ್ಯವನ್ನು ಅರಿದು ಭಾವಿಸದೆ ಅಂತ ಅದಕ್ಕೆ ಹೇಳ. ಹೌದಿಲ್ಲ? ವಾಸನೆ ಉರಿಸದೆ ಏಕಾಗ್ರತೆ ಕರಿಗೊಂಡು ನಿನ್ನಂಗಲ್ಲದೆ ಪಡೆಯುವುದಾಗದು ನಿಜ ಸುಖವನ್ನು. ಬಿಡದನ್ನು ಹೊರಗೆ ಆ ರೂಪ ನಾಮ ಹಿಡ್ಕೊಂಡು ಏನು ನಿದ್ದೆ ಮಾಡಕ್ಕೆ ಬೇಕಾಗಿಲ್ಲ. ನಾಮ ರೂಪ ತಾತ್ವಿಕ ವಿಶ್ರಾಂತಿ ಹೊಂದಕ್ಕೆ ಬೇಕಾಗಿಲ್ಲ. ಶಾಶ್ವತ ಸುಖ ಹೊಂದಕ್ಕೆ ಅವೆಲ್ಲ ಇದಕ್ಕೆ ತಾನ ಅವುಗಳನ್ನು ಕಲ್ಪಿಸ್ಕೊಂಡು ತಾನ ಅದನ್ನು ಯಾಕೆ ಹಂಗಿದ್ರೆ ಇರ್ತೈತೆ, ಹಿಂಗೆ ಸುಖ ಇರ್ತೈತೆ ಅಂತ ತಾನೇ ಕಲ್ಪಿಸ್ಕೊಂಡು ಇದ್ದ ಸಮಾಧಾನ ಕೇಳಿಸ್ಕೊಂಡು ಏನು ನಿಜವನ್ನು ತಿಳ್ಕೊಳಕ್ಕೆ ಬಾಹ್ಯ ವಸ್ತುಗಳ ಅವಶ್ಯಕತೆ ಇಲ್ಲ. ಅವ್ರನ್ನ ತಿಳ್ಕೊಳಕ್ಕೆ ಯಾವ ಕುರುವೂ ಬೇಕಾಗಿಲ್ಲ. ಹೌದಲ್ಲ? ತಾತ್ವಿಕ ವಿಶ್ರಾಂತಿ ಬಂದಾಗ ಯಾವ ಕುರುವೂ ಬೇಕಾಗಿಲ್ಲ, ಏನು ನೋಡೋದು ಬೇಕಾಗಿಲ್ಲ. ಹೌದಲ್ಲ? ಚಲೋ ದಿನ ಕೆಟ್ಟ ದಿನ ನೋಡ್ತೀನಿ ನಿದ್ದೆ ಮಾಡಕ್ಕೆ. ಯಾಕ್ರಿ? ಏನು ನಿದ್ದೆ ಮಾಡಕ್ಕೆ ಚಲೋ ದಿನ ಆಯ್ತನ್ರಿ ಅಂತ ಕೇಳಕ್ಕೆ ಹೋಗ್ಯಾನ. ಹೌದಿಲ್ಲ? ಅವಾಗ ಬೇಕು ಅವಾಗ ನೀನು ನಿದ್ದೆ ಸುಂದು ಬಂದ್ರೆ ಮಾಡ್ತಿಲ್ಲ. ಅವಾಗ ಚಲೋ ದಿನ ಕೆಟ್ಟ ದಿನ ಎಲ್ಲಿದಾವ? ಹಾಂ, ಅದಕ್ಕೆ ನಿಜವನ್ನು ತಿಳ್ಕೊಳಕ್ಕೆ ಯಾವ ವಿಧಿ ನಿಷೇಧಾದಿಗಳು ಇಲ್ಲ. ವ್ಯವಹಾರಿಕಕ್ಕೆ ಇದೆ ಅಷ್ಟೇ, ಪಾರ್ವಾರ್ಥಕಕ್ಕಲ್ಲ. ಯಾವ ವಿಧಿ ನಿಷೇಧಾದಿಗಳಿಲ್ಲ. ಹಿಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತೇಳಿ ಏನು ಆರಾಮ್ ಬೇಕಾಗಿತ್ತಂದ್ರೆ ಒಳಗನ ಸರ್ಬೋದು ನೋಡ್ರಿ. ಹೊರಗೆ ಹೆಣಿಕೆ ಹಾಕೊಂತ ಆದಂಗೆ ಸಮಾಧಾನ ಶಾಂತಿ ಸಿಗೋದು. ನೀವು ಬ್ಯಾಸರಿಕೆ ಚಿಂತೆ ಇದ್ರಾಗ ಹೋಗ್ತೀನಿ ಜೀವನ ಎಲ್ಲ. ಕೇವಲ ಇರುವನ್ನು ಕುರಿತು ಹೇಳೋದು ಕೇಳೋದು ಅಭ್ಯಾಸ ಮಾಡೋದು. ಬರೀ ತುರ್ಕಿ ಸಂಬಂಧ ಹೇಳೋದು ಕೇಳೋದು ಎಷ್ಟಾರು ಅದಕ್ಕೆ ಟೈಮ್ ಸಾಲೋದಿಲ್ಲ. ತುರ್ಕಿ ಸುದ್ದಿ ಕೇಳಕ್ಕೆ ಯಾಕ್ರಿ? ಪುರ್ಸೊತ್ತಲ್ಲಿ ಬಿಡ್ರಿ ಅಂತ ನಾನು ಇದಕ್ಕೆ ಒಂದು ತಾಸು ಕೊಂಡಾಗ ಹೊಳೆಯಾಡ್ದ ನಂಗೆ ಅನ್ನ ಯಾವಾಗ ಬಿಡ್ತಾರೋ ಏನು. ಹೌದಿಲ್ಲ? ಹೋಗ್ಬೇಕಲ್ಲಿ ಹೊರಮುಖ ಆಗ್ತದ್ರೆ ತೀರ್ಕೊಂಡು ಹೋಗ್ತೀವಿ. ಒಳಮುಖ ಅಂದಾಗಿದ ಅನುಭವ ಬರ್ತದೆ. ಅಂತರ್ಮುಖ ವೃತ್ತಿಯೊಳಗೆ ಪ್ರತಿಯೊಬ್ಬರಿಗೆ ಇದು ಅನುಭವ ಬರುವಂಥದ್ದು. ನಿರಂತರ ಅಭ್ಯಾಸದಾಗ ಕೊಡಬೇಕು ನಾವು. ಅಭ್ಯಾಸ ಇಲ್ಲದ ಹೊರತು ಅನುಭವ ಆಗುವುದನೇ ಇಲ್ಲ ನಾವು. ಹೌದಿಲ್ಲ? ಅನುಭವಕ್ಕೆ ಬಂದಾಗ ಅಂದ್ರೆ ನಿನಗೆ ಚಿಂತೆ ಕಡಿತೈತಿ. ಅದಕ್ಕೆ ನಿರಂತರ ಶ್ರವಣ ಮನನ ನಿಧಿಧ್ಯಾಸನ ಅದೇ ಅಭ್ಯಾಸ, ಸತತ ಅಭ್ಯಾಸ, ಆಧ್ಯಾತ್ಮಿಕ ಸಾಧನೆ. ಅವನ ಸಾಧಕ.
ಸತತ ಇದರ ಬಗ್ಗೆ ಅರಿವಿನ ಬಗ್ಗೆ ಹೇಳೋದು ಕೇಳೋದು ಅಭ್ಯಾಸ ಮಾಡ್ತೇವೆ. ಏನು ಅಭ್ಯಾಸ ಇಲ್ಲದ ಹೊರತು ಅನುಭವ ಹೆಂಗಾಕೈತೆ ಹೇಳ್ರಿ. ಈ ಈ ಈ ಜನ್ಮದಾಗ ಅವಾಗ ಅನುಭವ ಮಾಡ್ಕೊಂಡನಪ್ಪ ಸಮಾಧಿ ಸ್ಥಿತಿ ಅನುಭವ. ಅನೇಕ ಜನ್ಮಗಳ ಅಭ್ಯಾಸ ಮಾಡ್ಯಾನಂತ ತಿಳ್ಕೊಬೇಕು. ಒಂದೇ ಜನ್ಮ ಅಲ್ಲ, ಇನ್ನು ಎಷ್ಟೋ ಜನ್ಮಗಳ ಪ್ರಯತ್ನ ಮಾಡ್ಯಾನ. ಅನಂತ ಜನ್ಮ ತಪ್ಪಿಸಿದ್ದೆ ನೋಡ ಅಂತ. ನಾನೇ ಆ ಪರಬ್ರಹ್ಮ ಸ್ವರೂಪನಿದ್ದೇನೆ ಅನ್ನುವಂಥ ಅನುಭವ ಆಗ್ಬೇಕಾದ್ರೆ ಅಷ್ಟೊಂದು ತಪಸ್ಸು ಬೇಕಲ್ಲ ನಮಗೆ, ಅಭ್ಯಾಸ ನಿರಂತರ ಮಾಡಬೇಕಾಗತ್ತೆ ತಪಸ್ಸನ್ನು. ಒಬ್ಬರಿಗೆ ಕೆಳಗೆ ಮಾಡದೇ ಇರೋದು ತಪಸ್ಸು. ಅದೇ ಕೆಟ್ಟದ್ದನ್ನೆಲ್ಲ ಸುಟ್ಟು ಹಾಕೋದು ತಪಸ್ಸು. ಕೆಟ್ಟ ಭಾವನೆಗಳನ್ನು ಕೆಟ್ಟ ವಿಚಾರಗಳನ್ನ ತೆಗೆದು ಆಲಸ್ಯಂ ಮನುಷ್ಯಾನಾಂ ಶರೀರಸ್ತು ಮಹಾರಿಪು ಅಂತ. ದೊಡ್ಡ ವೈರಿ ಅದು ಆಲಸ್ಯತನ. ನೀ ಅಭಿವೃದ್ಧಿ ಹೊಂದಬೇಕಂದ್ರೆ ಇವನ್ನೆಲ್ಲ ಆಲಸ್ಯತನ, ನಿದ್ರಾ ತಂದ್ರ ಭಯಂ ಕ್ರೋಧ ಆಲಸ್ಯಂ ದೀರ್ಘಸೂತ್ರತಃ ಇವನ್ನೆಲ್ಲ ವರ್ಜಿ ಮಾಡಬೇಕಪ್ಪ. ನೀನು ನಿಜವನ್ನು ತಿಳ್ಕೊಬೇಕಂದ್ರೆ ಏನು ಆಲಸ್ಯತನ ಬಿಡಬೇಕಾಗ್ತದೆ. ಏನು ಆಲಸಿ ಮನುಷ್ಯ ಹೊಟ್ಟೆ ಸಿಗ್ತಲೇ ಊಟ ಮಾಡುತ್ತಲೇ ಕಾಲು ಚಾಚಿಕೊಂಡು ಮಲಗಿ ಬಿಡುವ. ಆಲಸ್ಯ ಆವಿಷ್ಯವು ನಿದ್ರೆ ವಿಲಾಸದಲ್ಲಿ ವ್ಯರ್ಥವಾಗಿ ಹೋಗುವುದು. ಎಲ್ಲ ಅರ್ಧ ರಾತ್ರಿಗೆ ಅವಶ್ಯ ಅಲ್ಲ. ಅದ್ರಾಗ ನಿದ್ದೆ ಅವನು ಬರೀ ಯಾವಾಗಿದ್ರು ಆಲಸ್ಯತನ. ಏನು ಎಲ್ಲಿ ಹೊಳಿಬೇಕು ಆಲಸಿಗೆ ಎಂದು ತಿಳಿದ್ರು. ಏನು ಆಲಸ್ಯತನ ಬರಬಾರ್ದು. ನಿನ್ನ ನಿಜವನ್ನು ನೀನು ತಿಳ್ಕೊಬೇಕಾದ್ರೆ ಧನು ಹಾಗೂ ಪ್ರಸಂಗನ ಬರುವುದಿಲ್ಲ. ಯಾವಾಗಲೂ ಅದ್ರ ಕಡೆ ಲಕ್ ಕೊಟ್ಟೆ ಅಂದ್ರೆ ನಿನಗೆ ಧನು ಹಾಗೂ ಪ್ರಸಂಗ ಬರೋದಿಲ್ಲ. ನಿಮ್ಗೆ ಆತ್ಮಚಿಂತನದ ಅಭ್ಯಾಸದಾಗ ನಿರಂತರ ತೊಡಗೋದ್ರಿಂದ ಬರೇ ವಿಷಯ ವ್ಯವಹಾರದಾಗ ತೊಡಗೋದ್ರಿಂದ ಮತ್ತೆ ತಲೆಯಲ್ಕ ದನಿತು. ದನದ ಎಲ್ಲಿ ನಿದ್ದೆಗೆ ಹೊರಗೆ ಹೋಗಿ ಅಲ್ಲಿ ವಿಶ್ರಾಂತಿಗೆ ಆಗೋಸ್ಕರ ಅಲ್ಲಿ ಯಾವ ವ್ಯವಹಾರನೂ ಇಲ್ಲ. ನಿದ್ರೆ ಒಳಗೆ ಎಲ್ಲ ಬಂದಾಗಿದೆ. ಆರಾಮ ಇರ್ತಾನೆ ಅಲ್ಲಿ ಎಲ್ಲ ಕೈ ಬಿಟ್ಟು. ಮನಸ್ಸಿನಾಗ ಏನೇನು ಹಿಡಿದು ತುಂಬಿಕೊಂಡು ಎಲ್ಲ ಖಾಲಿ ಮಾಡಿದಾಗ ಮನಸ್ಸಿಗೆ ಸಮಾಧಾನ ಇರ್ತೈತೆ ನೋಡಿ. ಹಿಡ್ಕೊಂಡು ನೋಡು ಬಿಟ್ಟು ನೋಡು ಎರಡೂ ತೆಗಿತೈತೆ. ಯಾವುದೇ ಥರದ ಮನಸ್ಸಿನಾಗ ಭಾವನೆಗಳಿಗೆ ಕಲ್ಪನೆಗಳಿಗೆ ಅವಕಾಶ ಕೊಡಲಿಲ್ಲ ಅಂದ್ರೆ ಮನಸ್ಸು ಸಮಾಧಾನ ಶಾಂತಿಯಿಂದ ಇರ್ತದೆ. ಅವನ ಮನಸ್ಸಿನಾಗ ಎಲ್ಲ ತುಂಬ್ಕೊಂಡು ಕುಂತ ಸಮಾಧಾನ ಜಗ ಇಲ್ದಂಗೆ ನೆಮ್ಮದಿನೇ ಇಲ್ಲಿ ಬಿಡಬಾರ್ದು. ತುಂಬ್ಕೊಂಡು ಕುಂತಿಲ್ಲ ಇಲ್ಲ ತುಂಬ ಅದಕ್ಕೆ ನೆಮ್ಮದಿ ರೆಡಿ ಐತಿ. ಅದ ಸಿದ್ಧವಾಗಿ ಐತಿ. ಅದ್ರ ಕಡೆ ಎಲ್ಲ ಕೊಡ. ಅವಾಗ ನೀನು ಎಲ್ಲ ತಾಮಸ ಗುಣ ಎಲ್ಲ ಹೊಕ್ಕಾವು, ರಾಶಿ ಗುಣಗಳು ಹೊಕ್ಕಾವು. ಸಾತ್ವಿಕ ಗುಣ ನಿನ್ನಲ್ಲಿ ಜಾಗೃತ ಆಕೈತಿ. ಅವಾಗ ಸತ್ವ ಪ್ರಧಾನವಾದ ಗುಣ ನಿನ್ನಲ್ಲಿ ಜಾಗೃತ ಆದಾಗ ನೀ ಯಾರಿದ್ದೇನು ಅಂತ ಅನುಭವ ನಿಮಗೆ. ಏನು ದೌಡ್ ಮಾಡ್ಕೋಬೇಕು ನೋಡಿ. ತಡ ಮಾಡದೆ ಮಾಡುವಂಥ ಕೆಲಸ ತಳುವದೇ ಮಾಡು. ದೌಡ್ ಮಾಡ್ಕೋ. ಯಾಕಂದ್ರೆ ಇದು ನೇಮದ್ದಲ್ಲ. ತಡ ಮಾಡಿದ ಶರೀರ ಯಾವಾಗ ಹೋಗ್ತೈತಿ ಹೇಳಕ್ಕೆ. ಅವಸಾನ ಕಾಲ ಬರುಗಳದ ನಿನ್ನ ಕೆಲಸ ಮಾಡಿ. ದಾಳಿ ಬರುವ ಮುಂದೆ ಧರ್ಮ ಗಳಿಸಿಕೊಳ್ಳಿ. ಎದುರಿಗೆ ದಾಳಿ ಬರೋ ಮುಂದೆ ಈ ಧರ್ಮನಾರ ಗಳಿಸ್ರಿ, ಒಳ್ಳೇದನ್ನಾರ ಮಾಡಿ, ಹಿತ ಮಾಡಿರಿ. ಹಿತ ಮಾಡೋದು ಧರ್ಮ, ಕೆಡಕ್ ಮಾಡೋದು ಅಧರ್ಮ. ಏನು ಇನ್ನೊಬ್ಬರಿಗೆ ಹಿತ ಮಾಡಿ ನಂದಾಗ ನಿನಗೂ ಹಿತ. ಬಿಡು. सकल साधु संत